ಮತ್ತೆ ಇನ್ನೊಂದು ಕ್ಯಾನ್ಸರ್ ಮನುಷ್ಯನ ಯಾಕೆ ನಡಗಿಸ್ಬಿಡುತ್ತೆ ಅಂತ ಹೇಳಿದ್ರೆ, ನಾಟ್ ಓನ್ಲಿ ಇದು ಸರ್, ಮೆಡಿಸಿನ್ ಹಣ ತುಂಬಾ ಜಾಸ್ತಿ ಸರ್, ತುಂಬಾ ಕಾಸ್ಟ್ಲಿ ಮೆಡಿಸಿನ್ಸ್. ಆಮೇಲೆ ಸರ್, ನಾನು ಒಬ್ಬ ದೊಡ್ಡ ರೈಟರ್ ಒಬ್ರಿಗೆ ಬಂದಿತ್ತು ಕ್ಯಾನ್ಸರ್. ಅವಾಗ ಅವ್ರಿಗೆ ಹೀಗ್ ಬಂದಿದೆ, ಅವರ ಹೆಸರು ಹೇಳ್ದೇನೆ ಎಲ್ಲಾರು ಒಂದಷ್ಟು ಸಹಾಯ ಮಾಡಿ ಅಂತ ಹೇಳಿದ್ರು ಸರ್. ಒಂದೊಂದು ಇಂಜೆಕ್ಷನ್ 45,000 ಅಂತ ಹೇಳ್ಬಿಟ್ಟು ಹೇಳಿದ್ರು ಸರ್. ಆಮೇಲೆ ನಾನು ಅದನ್ನ ಇನ್ನೊಂದ್ ಸೆಕೆಂಡ್ ಒಪಿನಿಯನ್ಗೆ ಇನ್ನೊಬ್ರು ತಮ್ಮ ಹಾಗೇನೋ ಒಬ್ಬ ಆಂಕಾಲಜಿಸ್ಟಿಕ್ ಕೇಳಿದೆ ಸರ್. ಅವಾಗ ಅವ್ರು ಹೇಳಿದ್ರು 45,000 ಕೊಟ್ಟು ಈ ಇಂಜೆಕ್ಷನ್ ತಗೊಂಡು, ಯಾಕಂದ್ರೆ ಶಿ 70+. ಸೊ ಅವರಿಗೆ ಅದು ಯಾವ ತರ ಪರಿಣಾಮ ಆಗುತ್ತೆ ಅಂದ್ರೆ, ವೆದರ್ ಶಿ ಕುಡ್ ವಿತ್ ಸ್ಟ್ಯಾಂಡ್ ಆರ್ ನಾಟ್, ಅದು ನಮಗೆ ಗೊತ್ತಿಲ್ಲ. ಅದ್ರ ಬದಲು ಅವರ ಲೈಫ್ ಸ್ಟೈಲ್ ಅಲ್ಲಿ ಅವ್ರು ಮಾರ್ಪಾಡು ಮಾಡ್ಕೊಂಡು ಅವ್ರಿಗೆ ಇಷ್ಟದ ಕೆಲಸ, ಟೂರ್ ಹೋಗೋದು ಅಂಥವು ಮಾಡ್ಲಿ. ಸೊ ಇದ್ರಿಂದ ಸರ್ ಈ 45,000 ಇಂಜೆಕ್ಷನ್ ಇಂಥವುಗಳಿಂದ ಸರ್ ಲೈಫ್ ಸ್ಪಾನ್ ಏನು ಇದಾಗಲ್ವಾ ಸರ್? ಆಯುಷ್ಯ ವೃದ್ಧಿ ಆಗಲ್ವಾ ಸರ್? ಇಲ್ಲ, ನಾ ಯಾಕೆ ನೋಡ್ರಿ, ಜನರಲಿ ಒಂದು ತಪ್ಪು, ಕ್ಯಾನ್ಸರ್ ಈಸ್ ನೌ not that dreaded disease as you used to think long back. It is like any other disease. Any non-communicable disease, sugar, BP ಇದ್ದಂತೆ ನನ್ನ ಪ್ರಕಾರ. ಬಟ್ ಜನರ ಮನಸ್ಸಿನಾಗ ನಾನು ಅದು ಬಹಳ ಡೆಪ್ತ್ ಆಗದ್ರ, ಕ್ಯಾನ್ಸರ್ ಅಂದ್ರೆ ಇನ್ನೇನಪ್ಪ ಬಹಳ ಉಳಿಯೋದಿಲ್ಲ ಅಂತ ಭಾವನೆ ಇದೆ. ಬಟ್ ಐ ಟೋಟ್ಲಿ ಡೋಂಟ್ ಅಗ್ರಿ ವಿತ್ ದಟ್ ಬೇಸಿಕ್ ಸ್ಟೇಟ್ಮೆಂಟ್. ಬಟ್ ಮೇನ್ ಏನ್ ಪ್ರಾಬ್ಲಮ್ ಇದೆ ಅಂದ್ರೆ, ಕಾಸ್ಟ್ ಎಲ್ಲಿ ಬರ್ತದೆ. ಒಂದು 100 ಮಂದಿ ನಾವು ಕ್ಯಾನ್ಸರ್ ಪೇಷಂಟ್ ನೋಡ್ತೇವೆ, 80% of the cancers are well within the reach of common people. ಒಂದು 20% ಕ್ಯಾನ್ಸರ್ಸ್ ಇರ್ತಾರೆ, ರೇರ್ ಕ್ಯಾನ್ಸರ್ಸ್, ಅಡ್ವಾನ್ಸ್ ಕ್ಯಾನ್ಸರ್ಸ್. ಅಲ್ಲಿ ನಾವೆಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಹೊಸ ಔಷಧಿಗಳು ಕೊಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಕ್ ಪ್ರಯತ್ನ ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ. ಬಟ್ 80% of the cancers, if they are detected early, they are within the reach of common people. ಅದಕ್ಕೆ I want this message to go to early detection, and most of them are within the reach. Government schemes ಅದಾವ, ಎಷ್ಟೋ ಮಂದಿಗೆ ಈ ಕಾರ್ಪೊರೇಟ್ಸ್ ಇನ್ಸೂರೆನ್ಸ್ ಅದಾವ, ಎಷ್ಟೋ ಮಂದಿಗೆ ಶ್ರೀಮಂತರ ಅದಾರ. ಓನ್ಲಿ ಸ್ಮಾಲ್ ಗ್ರೂಪ್ ಆಫ್ ಮಿಡಲ್ ಕ್ಲಾಸ್ ಪೀಪಲ್ ವೇರ್ ದೇ ಡೋಂಟ್ ಹ್ಯಾವ್ ಪ್ರಾಪರ್ ಇನ್ಸೂರೆನ್ಸ್ ದಲ್ಲಿ ಸ್ವಲ್ಪ ಅವರಿಗೆ ಅಡಚಣೆ ಆಗ್ಬೋದು. ಅಲ್ಲಿ ನಾವು ಥ್ರೂ ಫೌಂಡೇಶನ್, ವೇರಿಯಸ್ NGOs ಮುಖಾಂತರ, ಆರ್ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್, CM ರಿಲೀಫ್ ಫಂಡ್ ಅಂತ ವೇರಿಯಸ್ ಯೂಸ್ ಮಾಡಿ ಯಾರೇ ನಮ್ಮಲ್ಲಿ ಬಂದ್ರು ಅವ್ರಿಗೆ ನಮ್ ಟ್ರೀಟ್ಮೆಂಟ್ ಇಲ್ಲ, ನೀವು ಹೋಗಿ ಅಂತ ಯಾರಿಗೆ ಕಳ್ಸಂಗ್ ಇರೋದಿಲ್ಲ. ಇಟ್ ಈಸ್ ಅವರ್ ಪ್ರೈಮ್ ಡ್ಯೂಟಿ ಟು ಸಿ ದಟ್ ಬೆಸ್ಟ್ ಪಾಸಿಬಲ್ ಟ್ರೀಟ್ಮೆಂಟ್ ಅವ್ರಿಗೆ ಸಿಗ್ಬೇಕು. ದಟ್ ಈಸ್ ವಾಟ್ ವಿಲ್ ಬಿ ಅವರ್, ಆಸ್ ಎ ಡಾಕ್ಟರ್ ನಮ್ದು ಏನು ಅದೊಂದೇ ಇರುತ್ತಂತೆ. ಆ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತೀವಿ. ಬಟ್ ಮೆಜಾರಿಟಿ ಆಫ್ ಟೈಮ್ ಈಗ ಪಾಸಿಬಲ್ ಅದಾರೆ. ಈಗ ಇಂಡಿಯನ್ ಜನರಿಕ್ಸ್ ಬಂದಾವ ಔಷಧಿಗಳು, ಈಗ ಒಂದ್ ದಿವಸ 1 ಲಕ್ಷ ಇಂಜೆಕ್ಷನ್ ಈಗ 10,000 ಸಿಗ್ತಾರೆ ನಮ್ಗೆ. ಸೊ ಈ ರೀತಿಯಾಗಿ ದೇ ಆರ್ ವಿದಿನ್ ದ ರೀಚ್ ಆಫ್ ಕಾಮನ್ ಪೀಪಲ್. ಯಾವ ಪೇಷಂಟ್ ಯಾವ್ದು ಕೊಡಬೇಕು, ಒಳ್ಳೇದು ಯಾವ್ದು ಇರ್ತದೆ, ಕ್ಯೂರ್ ಆಗುತ್ತೆ, ಅದು ಮಾಡ್ಲೇಬೇಕು. ವಿ ಶುಡ್ ನಾಟ್ ಕಾಂಪ್ರಮೈಸ್ ಇನ್ ದ ಥಿಂಗ್. ಇವಾಗ ತಾವ್ ಹೇಳೋ ಪ್ರಕಾರ ಸರ್, ಎಷ್ಟು ಮುಂಚಿತವಾಗಿ ನಮ್ಗೆ ಯಾವುದೇ ಒಂದು ಲಕ್ಷಣ ಕಾಣಿಸಿದ್ರು ಕೂಡಲೇ ಹೋಗಿ ವೈದ್ಯರನ್ನ ಸಂಪರ್ಕಿಸಬೇಕು. ಅಂದ್ರೆ ಅದನ್ನ ಅರ್ಲಿ ಡಿಟೆಕ್ಷನ್ ಅಂತ ಹೇಳಿದ್ರೆ, ಮುಂಚಿತವಾಗಿ ಎಷ್ಟು ಬೇಗ ನಾವು ವೈದ್ಯರನ್ನ ಕಾಣ್ತೀವೋ ಅಷ್ಟು ಬೇಗ ಚಿಕಿತ್ಸೆ ತಗೊಳ್ಳಿಕ್ ಸಾಧ್ಯ. ಒಂದು ಸರ್, ಇನ್ನೊಂದು ಎಲ್ಲರೂ ಆರೋಗ್ಯ ವಿಮೆಯನ್ನ ಸೌಲಭ್ಯವನ್ನ ಮಾಡಿಸ್ಕೋಬೇಕು ಅಂತ ಹೇಳಿ, ಈ ಎರಡು ಇದಿಟ್ಕೊಂಡು ನಮ್ಮಲ್ಲಿ ಮುಂದಿನ ಎಲ್ಲಾನು ಸರಳಾಗಿ ಹೋಗ್ತಾರೆ. ಇದು ಎರಡು ಪ್ರೈಮರಿ ಕರೆಕ್ಟ್ ಇತ್ತು ಅಂದ್ರೆ ಅರ್ಲಿ ಡಿಟೆಕ್ಟ್ ಆದ್ರೆ ಲೈಕ್ ಎನಿ ಅದರ್ ಡಿಸೀಸ್ ಟ್ರೀಟ್ಮೆಂಟ್ ಮಾಡಬಹುದು, ಗುಣ ಆಗ್ತಾರೆ. ಫೈನಾನ್ಷಿಯಲ್ ಬರ್ಡನ್ ಅಂತ ನೀವೇನ್ ಹೇಳ್ತೀರಿ, ಸರ್ ಮನೆ ಎಲ್ಲ ಮಾರ್ಬಿಟ್ಟಿರ್ತಾರೆ ಸರ್, ನಾವು ಅದನ್ನ ಗಮನಿಸ್ತೀವಲ್ಲ, ನೋಡ್ತೀವಲ್ಲ ಸರ್. ತುಂಬಾ ಜನ ಎಲ್ಲ ಕಳ್ಕೊಂಡು ಸರ್, ಅವರಿಗೆ ಜೀವ ಉಳಿದ್ರೆ ಅವ್ರೇನು ಇದು ಮಾಡಲ್ಲ ಸರ್, ತಲೆ ಕೆಡಿಸ್ಕೊಳ್ಳಲ್ಲ. ನನಗನ್ಸುತ್ತೆ ಇದು ಸ್ವಲ್ಪ, ಐ ಥಿಂಕ್ ಮೀಡಿಯಾ ಆಲ್ಸೋ ಈಗ ಒಂದು 10 ಮಂದಿಗೆ ಟ್ರೀಟ್ಮೆಂಟ್ ಇರ್ತೇವೆ, ಒಂದ್ 8 ಮಂದಿ ಚಲೋ ಯಾವಾಗನು ಪ್ರಾಬ್ಲಮ್ ಇಲ್ದಾನೆ ಟ್ರೀಟ್ಮೆಂಟ್ ಸುರಕ್ಷಿತವಾಗಿ ಮುಗಿಸ್ಕೊಂಡು ಹೋಗಿರ್ತಾರೆ. ಯಾವುದೋ ಒಂದು ಈ ಹೆಲ್ತ್ ಸಣ್ಣ ಪುಟ್ಟದ್ರಲ್ಲಿ ಅವ್ರದ್ದು ಯಾವ್ದು ಪೊಟ್ರೆ ಆಗದ್ರಲ್ರಿ. 1 or 2 people who get into this type of problem are focused more and given a bad picture about the negative. That is what my feeling is. ಅದೊಂದು 20% people ಇಲ್ಲಂತಲ್ಲ, ಬಟ್ ಐ ಥಿಂಕ್ ವಿ ಆಲ್ಸೋ ಶುಡ್ ಟ್ರೈ ಟು ಹೆಲ್ಪ್ ದೆಮ್. ಮೆನಿ ಟೈಮ್ಸ್ ಅದೆಲ್ಲ ಯಾಕೆ ಮಾಡಕ್ಕಾಗಲ್ಲ ಅಂದ್ರೆ ಬಹಳ ಅಡ್ವಾನ್ಸ್ ಕ್ಯಾನ್ಸರ್ಸ್ ಇರ್ತಾವ, ಲಾಂಗ್ ಟರ್ಮ್ ರಿಸಲ್ಟ್ಸ್ ಅಷ್ಟು ಚೆನ್ನಾಗಿರೋದಿಲ್ಲ. ನಾವು ಮಾಡೋಂತ ಟ್ರೀಟ್ಮೆಂಟ್ ಇಂದ ಓನ್ಲಿ ಲೈಫ್ ಎಕ್ಸ್ಟೆನ್ಷನ್, ಯಾರು ಫಾರ್ವರ್ಡ್ ಆಗೋದಲ್ರಿ ಬಂದು ನಾವು ಹೆಲ್ಪ್ ಮಾಡ್ತೀವಿ ಅಂತ ಅನ್ನೋದು. ಕ್ಯೂರೇಬಲ್ ಆಯ್ತು ಅಂತಂದ್ರೆ, ನಾವ್ ಯಾವುದೇ ಕ್ಯಾನ್ಸರ್ ಕ್ಯೂರೇಬಲ್ ಅನ್ನೋದು ಇತ್ತಂದ್ರೆ ನಾವು ಬಿಡೋದಿಲ್ಲ. ಅದಕ್ಕೆ ಎಲ್ಲರ ದುಡ್ಡು ಹೊಂದಿಸಿ
ನಾನ್ ನೋಡಿದೀನಿ ಸರ್ 30 ವರ್ಷ ಎಲ್ಲ ಲ್ಯುಕೆಮಿಯಾ ಆದವರು, ಈ ಬ್ಲಡ್ ಕ್ಯಾನ್ಸರ್ ಆದವರು 30 ವರ್ಷ ನಂತರನೂ ಬದುಕಿರೋದನ್ನ ನೋಡಿದ್ರೆ ಸರ್. ಈಗ ನಮ್ಮದೇ ಆದಂತ ಒಂದು, ನಾನು ಬೇಸಿಕಲಿ ವಾಟ್ ಗಿವ್ಸ್ ಅಸ್ ಅ ವೆರಿ ಸ್ಯಾಟಿಸ್ಫಿಕೇಶನ್ ಅಂತಂದ್ರೆ, ನಾವೆಲ್ಲೋ ಪ್ರಾಕ್ಟೀಸ್ 92ರಲ್ಲೇ ಒಬ್ರು ನಮ್ಗೆ ಊರ್ ಕಡೆಯಿಂದ ಒಬ್ರು ಪೇಷಂಟ್ ಇದ್ದಾರೆ. ದಟ್ ಪೇಷಂಟ್ ಹೆಂಗ್ ಫೆಲೋ, ಒಂದು 30 ವರ್ಷದ ಮನುಷ್ಯ, ಅವನಿಗೆ 2 ಮಕ್ಕಳು, ಸಣ್ಣ 2 ಮಕ್ಕಳು, ಅಗ್ರಿಕಲ್ಚರ್ ಫ್ಯಾಮಿಲಿ. ಅವ್ರಿಗೆ ಒಂದು ಅಡ್ವಾನ್ಸ್ ಕ್ಯಾನ್ಸರ್, ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಅಂತ ಕರಿತೀವಿ. ಹಾಗೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಿ ಒಂದು 6-8 ತಿಂಗಳಾಗಿಂದ ಒಬ್ಬ ಬಂದಿರಲಿ. ಅವ್ರ ಅಪ್ಪ ಪಾಪ ಮಗನ ಕರ್ಕೊಂಡು ಇಲ್ಲಿ ಬಂದ್ರು. ನಾನು ನೋಡಿ ನಮ್ಮೂರ್ ಕಡೆ ಅಂತ ಹೇಳಿ ನಾನು ಎಲ್ಲಾ ರೀತಿಯಿಂದ ಅವ್ರಿಗೆ ಫೈನಾನ್ಷಿಯಲಿ ಬಹಳ ವೀಕ್ ಇದ್ರು, ಏನು ಮಾಡಕ್ ಆಗ್ತಿರ್ಲಿಲ್ಲ. ನಮ್ಮ ಹಾಸ್ಪಿಟಲ್, ಫಾರ್ಮಸ್ಯೂಟಿಕಲ್ ಕಂಪ್ನೀಸ್ ಅಲ್ಲಿಂದ ಇಲ್ಲಿಂದ ಮಾಡಿ ಆ ಕಾಲದಾಗ್ರಿ 6-7 ಲಕ್ಷ ರೂಪಾಯಿ ಮೆಡಿಸಿನ್ಸ್ ಹೊಂದಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಅವ್ರು ಪೂರ್ತಿ ಗುಣ ಆದ್ರು. ಹಾಗೆ ಅವ್ರ 2 ಮಕ್ಕಳು ಓದಿ ದೇ ಬಿಕಮ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಇಲ್ಲೇ ಅದರ ಅವ್ರ ಮಕ್ಕಳು ಕರ್ಕೊಂಡು ಹೋದರ್ಸ್ ಬಂದಿದ್ರು ನಮ್ಮಲ್ಲಿ. ಇಟ್ ಗಿವ್ಸ್ ಅ ಮೋರ್ ಸ್ಯಾಟಿಸ್ಫಿಕೇಶನ್ ಟು ದಿ ಹೋಲ್ ಇದು ಅಂತ ಹೇಳಿ ಮಟ್ಟಿಗೆ. ಸರ್, ತಾವು ಮಾತಿನ ಮಧ್ಯೆ ಒಂದ್ ಮಾತು ಹೇಳಿದ್ರಿ. ಏನಂತ ಹೇಳಿದ್ರೆ, ತಮ್ಮ ಒಂದು ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು, ಉತ್ತಮ ಜೀವನ ಶೈಲಿ ಇದ್ ಮಾಡ್ಬೇಕು. ಸರ್, ಯೋಗಾಭ್ಯಾಸದ ವಿಷಯ ಹೇಳಿದ್ರಿ. ಸರ್, ಕ್ಯಾನ್ಸರ್ ರೋಗಿಗಳಿಗೆ ಯೋಗದ ಒಂದು ಅಭ್ಯಾಸ, ಪ್ರಾಣಾಯಾಮದ ಅಭ್ಯಾಸ ಎಷ್ಟು ಹೆಲ್ಪ್ಫುಲ್ ಸರ್? ಬಹಳ ಹೆಲ್ಪ್ಫುಲ್ ಅದ್ರಿ. ಯಾಕಂದ್ರೆ ನಮ್ಮಲ್ಲಿ ಇಲ್ಲೇ ಒಂದು ದೊಡ್ಡ ರಿಸರ್ಚ್, ನಮ್ಮಲ್ಲಿ ಯೋಗ ಡಿಪಾರ್ಟ್ಮೆಂಟ್ ಅದ್ರಿ, and Ayurvedic doctor with yoga department, and every patient who comes here go through that course ರೀ. ಅವ್ರು ಪ್ರತಿಯೊಬ್ಬರಿಗೂ ಈ ಮೆಡಿಟೇಷನ್, ಯೋಗ ಎಲ್ಲಾನು ಕಲಿಸ್ತಾರೆ. ಅಂಡ್ ವಿ ಫಾಲೋ ದಮ್ ಅಪ್. ಅಂಡ್ ಒಂದು ರೋಗದ ಒಂದು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೈಡ್ ಎಫೆಕ್ಟ್ಸ್ ಕಡಿಮೆ ಆಗ್ತಾರೆ. ನಮ್ಮ ಟ್ರೀಟ್ಮೆಂಟ್ ಎಷ್ಟು ಕೀಮೋಥೆರಪಿ ಕೊಡ್ತಿರ್ತೀವಿ, ರೇಡಿಯೋಥೆರಪಿ ಕೊಡ್ತೀವಿ, ಅವ್ರ ಪಾಸಿಟಿವ್ ಥಿಂಕಿಂಗ್ ಬರುತ್ತೆ. ಅಂಡ್ ದೇ ಫೈಟ್ ದ ಡಿಸೀಸ್ ಇನ್ ಮಚ್ ಬೆಟರ್ ವೇ. ಅಂಡ್ ವಿ ಹ್ಯಾವ್ ಡನ್ ಎ ಸ್ಟಡಿ ಶೋಯಿಂಗ್ ದಟ್ ಇಟ್ ವಿಲ್ ಇಂಪ್ರೂವ್ ದ ಸರ್ವೈವಲ್ ಆಲ್ಸೋ ರೀ, compared to doing only treatment. Yoga plus treatment, we have done a study that showing an improvement in the survival. So that has been gone into various press publication ಆಗಿದೆ. ಸೊ ಹೀಗಾಗಿ ಯೋಗ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾಂಬಿನೇಷನ್ ಅಂತ ನನ್ನ ಪ್ರಕಾರ. ಅದು ಒಬ್ರು ಲೇಡಿ ಮೈಸೂರಿನವರು, ಅವರಿಗೆ ಥೈರಾಯ್ಡ್, BP, ಶುಗರ್, ಆರ್ಥ್ರೈಟಿಸ್ ಇಷ್ಟು ಇತ್ತು ಸರ್. ಅವರಿಗೆ ಈ ಕೋವಿಡ್ ಟೈಮ್ ನಲ್ಲಿ ಕ್ಯಾನ್ಸರ್ ಇದಾಯ್ತು ಸರ್. ಅವರು ಇಲ್ಲಿ ಟ್ರೀಟ್ಮೆಂಟ್ ಬರ್ತಿದ್ರು ಸರ್. ಬಟ್ ಅವರು ದಿನದಲ್ಲಿ ಬೆಳಿಗ್ಗೆ ಸಂಜೆ 2 ಟೈಮು ಯೋಗ ಮಾಡೋರು. ವಿತಿನ್ 1 ವರ್ಷದಲ್ಲಿ ಅವ್ರನ್ನ ರಿವರ್ಸ್ ಮಾಡ್ಲಿಕ್ಕೆ, ಅಂದ್ರೆ ಅದರಿಂದ ಹೊರಗೆ ಬರ್ಲಿಕ್ಕೆ ಕ್ಯಾನ್ಸರ್ ಇಂದ ಸಾಧ್ಯ ಆಯ್ತು. ಅವಾಗ ಡಾಕ್ಟರ್ ಕೂತ್ಕೊಂಡು ಕೇಳಿದ್ರಂತೆ, ನೀವ್ ಏನ್ ಮಾಡ್ತೀರಿ ಅಂತ ಹೇಳಿ, ದಿನಕ್ಕೆ ನಿಮ್ ಲೈಫ್ ಸ್ಟೈಲ್ ಹಾಗೆ, ನೀವ್ ಏನ್ ಆಹಾರ ಎಲ್ಲ ಕೇಳಿದಾರೆ. ಆಗ ಇವ್ರು ಈ ತರ ಇದು ಸರ್. ಅವಾಗ ಅವ್ರು ಹೇಳಿದ್ರಂತೆ ಡಾಕ್ಟ್ರು, ನೀವೇನು ಪ್ರಾಣಾಯಾಮ ಅಭ್ಯಾಸ ಮಾಡ್ತೀರಿ, ಆ ಪ್ರಾಣವಾಯುನ ನೀವು ದೇಹದ ಅಷ್ಟು ಮೂಲೆಗಳಿಗೆ ತಲುಪಿಸ್ತಿರಲ್ಲ, ಅದು ಪುನಶ್ಚೇತನಗೊಳಿಸುತ್ತೆ ನಿಮ್ಮ ಒಂದು ಇದನ್ನ ಅಂತ ಹೇಳಿ. ಸೊ ಅದಕ್ಕೆ ನಾನು ತಮ್ಮ ಕೇಳಿದ್ರು, ಅವ್ರು ಅದನ್ನ ವಿಡಿಯೋ ಮಾಡಿ ಆ ಹಾಸ್ಪಿಟಲ್ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಆ ತರದ ಒಂದು ಬಹಳ ಹೆಲ್ಪ್ ಆಗುತ್ತೆ, ಬಹಳಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ. ಈವನ್ ಆಫ್ ಲೇಟ್ ವಿ ಆರ್ ಟಾಕಿಂಗ್ ಆಫ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ. ಈವನ್ ಅದನ್ನು ನನ್ನೊಂದು, ನಾವು ಅದರದ್ದು ಒಂದು ಸ್ಟಡಿ ಮಾಡಿರೋ 10 ಅಂದ್ರೆ ಇಷ್ಟು ಗಂಟೆಗಳ ಕಾಲ 14 ಅವರ್ಸ್. ಈಗ ಸಂಜೆ 6 ಗಂಟೆಗೆ ಲಾಸ್ಟ್ ಊಟ ಮಾಡಿದ್ರೆ ಮುಂಜಾನೆ 8 ತನಕ ತಿನ್ಬಿಟ್ರಿ. ನೀರ್ ಕುಡ್ರಿ ಬಾಳ ಆದ್ರ, ಬಟ್ ಏನ್ ಬೇರೆದೇನಿಲ್ಲ. ಅದೇನಂದ್ರೆ ಕರುಳಿಗೆ ರೆಸ್ಟ್ ಕೊಟ್ಟು ಪರ್ಟಿಕ್ಯುಲರ್ಲಿ ಇದೇ ಹೀಗಾಗತ್ತಂತ ಕ್ಯಾರಿಂಗ್ ಔಟ್ ಸಮ್ ಬ್ಲಡ್ ಟೆಸ್ಟ್ ಟು ಫೈಂಡ್ ಔಟ್ ದಟ್ ಒನ್. ಮಾಡಿದಂತ ಯಾರು ಇಂಟರ್ಮೀಡಿಯೇಟ್ ಗ್ರೂಪ್ ಪೀಪಲ್ ಆರ್ ಡೂಯಿಂಗ್ ಮಚ್ ಬೆಟರ್ ಪೀಪಲ್ ಹೂ ಆರ್ ನಾಟ್. ಅದೇ ಸ್ಟಡಿ ನಮ್ಮಲ್ಲೇ ನಡೆದೋದು. ನಮ್ಮ ಪ್ರಾಚೀನ ಭಾರತದ ಏನು ಈ ಪದ್ಧತಿಗಳೇನಿದೆ, ಉಪವಾಸ, ಧ್ಯಾನ, ಮತ್ತೆ ಯೋಗಾಭ್ಯಾಸ, ಪ್ರಾಣಾಯಾಮ, ಇವೆಲ್ಲರೂ ಬಹಳ ಮುಖ್ಯ ಅಂತ ಅನಿಸ್ತದೆ. ಉತ್ತಮ ಜೀವನ ಶೈಲಿನ ರೂಢಿಸ್ಕೊಂಡ್ರೆ ನಾವು ಖಂಡಿತ ಇದನ್ನ ಗೆಲ್ಲಬಹುದು, ಇದನ್ನ ಜಯಿಸಬಹುದು, ಮಣಿಸಬಹುದು ಅಂತ ಹೇಳ್ಬಿಟ್ಟು ತಾವು ಹೇಳ್ತಿದ್ರಿ ಸರ್. ಈಗ ಲೇಟೆಸ್ಟ್ ರಿಸರ್ಚ್ ಏನು ಸರ್ ಈ ಅರ್ಬುದ? ಬೇಸಿಕಲಿ ನೋಡ್ರಿ, ಈಗ ನಾವು ಬಹಳ ಮೋರ್ ಇಂಪಾರ್ಟೆಂಟ್ ಅಂದ್ರೆ ಕ್ಯಾನ್ಸರ್ ಸೆಲ್ ಗಳಾಗ ಏನ್ ಬದಲಾವಣೆಗಳಾಗತ್ತೈತಾವ, ಜೆನೆಟಿಕ್ ಚೇಂಜಸ್ ಏನೋ, ಮ್ಯೂಟೇಷನಲ್ ಚೇಂಜಸ್ ಏನೋ ಅನ್ನೋದು ನಾವು ಟೆಕ್ನಾಲಜಿಯಿಂದ ಕಂಡುಹಿಡಿಯಬೇಕಿರೋದು. ಅದರಿಂದ ನಾವು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ವಿಚ್ ಆಕ್ಟ್ ಡೈರೆಕ್ಟ್ಲಿ ಆನ್ ದಿ ಕ್ಯಾನ್ಸರ್ ಸೆಲ್ಸ್ ಒಂದೇ. ಸೊ ವಾಟ್ ವಿ ಕಾಲ್ ಇಟ್ ಇಸ್ ಪರ್ಸನಲೈಸ್ ಟ್ರೀಟ್ಮೆಂಟ್ ಅಂತ ಕರಿತೀವಿ ಅದಕ್ಕೆ.
ಅಂದ್ರೆ ನಾ ಈಗ ಒಂದು ಲಂಗ್ ಕ್ಯಾನ್ಸರ್ ಪೇಷಂಟ್ 10 ಮಂದಿ ನೋಡಿದ್ರೆ 10 ಮಂದಿಗೆ ಒಮ್ಮೆ ಡಿಫ್ರೆಂಟ್ ಟ್ರೀಟ್ಮೆಂಟ್ ಕೊಡ್ತೀನಿ. ಮೊದಲು ನಾವು 10 ವರ್ಷದಿಂದ 10 ಮಂದಿಗೆ ಅದು ಒಂದೇ ಕೀಮೋಥೆರಪಿನೇ ಕೊಡ್ತಿದ್ದೆ. ಈಗ 10 ಮಂದಿಗೆ ಆ ಟೆಸ್ಟ್ ಮಾಡಿದಾಗ ನಮಗೆ ಇದೊಂದು ಈ ಪರ್ಟಿಕ್ಯುಲರ್ ಮ್ಯುಟೇಷನ್ ಇದ್ರೆ ಈ ಟ್ಯಾಬ್ಲೆಟ್ ಕೊಡ್ಬೇಕು, ಈ ಪರ್ಟಿಕ್ಯುಲರ್ ಇದು ಕೊಡ್ಬೇಕು, ಹೇಳ್ಬೇಕು. ಇವರಿಗೆ ಕೀಮೋಥೆರಪಿ ಇಷ್ಟೇ % ಜನರಿಗೆ ಕೀಮೋಥೆರಪಿ ಕೊಡ್ಬೇಕು. ಹೀಗಾಗಿ ವಿ ಕಾಲ್ ದಿಸ್ ಇಸ್ ಎ ಟಾರ್ಗೆಟೆಡ್ ಥೆರಪಿ. ವಿ ಕಾಲ್ ದಟ್ ಇಸ್ ಎ ಪರ್ಸನಲೈಸ್ ಮೆಡಿಸಿನ್ ಅಂತ ಕರಿತೀವಿ. ಪರ್ಸನಲೈಸ್ ಅಂದ್ರೆ ಆ ರೋಗಕ್ಕೆ ಆ ವ್ಯಕ್ತಿಗೆ 10 ಮಂದಿ ಲಂಗ್ ಕ್ಯಾನ್ಸರ್ ಪೇಷಂಟ್ಗೂ ಡಿಫ್ರೆಂಟ್ ಈ ವ್ಯಕ್ತಿಗೆ ಯಾವಾಗ ಕರೆಕ್ಟ್ ಆಗುತ್ತೆ. ಅದು ಹೆಂಗ್ ಸಾಧ್ಯ ಅಂದ್ರೆ ಆರ್ ಡೂಯಿಂಗ್ ಟೆಸ್ಟಿಂಗ್ ಅಲ್ಲಿ ಇಂಪ್ರೂವ್ಮೆಂಟ್ ಚೆನ್ನಾಗಿದ್ದಾರೆ. ಆ ಟೆಸ್ಟಿಂಗ್ ನಲ್ಲೇ ಗೊತ್ತಾಗುತ್ತೆ ಏನ್ ಮ್ಯುಟೇಷನ್ ಅದು, ಆ ಮ್ಯುಟೇಷನ್ ತಕ್ಕಂತ ಟ್ರೀಟ್ಮೆಂಟ್ ಬಂದಿದೆ ಈಗ. ಸೊ ಅವು ನ್ಯೂವರ್ ಟ್ರೀಟ್ಮೆಂಟ್ ರೀ, ಅವು ಸ್ವಲ್ಪ ಕಾಸ್ಟ್ ಎಫೆಕ್ಟ್ ಬರ್ತಾ ಇರೋದು ಅಲ್ಲಿ. ಬಟ್ ರಿಸಲ್ಟ್ಸ್ ಆರ್ ಮಚ್ ಬೆಟರ್ ದನ್ ದಿ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್. ಅಂಡ್ ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ಆಲ್ಸೋ ಇಸ್ ಮಚ್ ಬೆಟರ್. ಯಾಕೆ ಸೈಡ್ ಎಫೆಕ್ಟ್ಸ್ ಇರಲ್ಲ, ಡೈರೆಕ್ಟ್ ಟಾರ್ಗೆಟೆಡ್ ಆಗಿರುತ್ತೆ. ಹೀಗಾಗಿ ಪರ್ಸನಲೈಸ್ ಮೆಡಿಸನ್, ಈ ಟಾರ್ಗೆಟೆಡ್ ಥೆರಪಿ ಅನ್ನೋದ್ರಿಂದ ಏನದಲ್ಲ ಇಂಪ್ರೂವ್ಮೆಂಟ್ ಇನ್ ಸರ್ವೈವಲ್ ಒಂದಿದೆ, ನಿಖರ ಅಥವಾ ಅದಕ್ಕೆ ಕೊಡೋದು ಅಂತ ಹೇಳ್ಬಿಟ್ಟು. ಹಾಗೆ ಅಂಡ್ ಸೆಕೆಂಡ್ ಏನದು ಅಂದ್ರೆ ಸೈಡ್ ಎಫೆಕ್ಟ್ಸ್ ತುಂಬಾ ಕಡಿಮೆ ಇರ್ತವೆ. ಹೀಗಾಗಿ ಅವರ ಜೀವನ ಕ್ವಾಲಿಟಿ ಆಫ್ ಲೈಫ್ ಇಸ್ ವೆರಿ ಗುಡ್ ರೀ. ದಟ್ ಇಸ್ ವಾಟ್ ಐ ಥಿಂಕ್. ಇಲ್ಲ, ತಾವು ಇದನ್ನ ಹೇಳುವಾಗ ನನ್ಗೆ ಒಂದೆರಡು ವಿಚಾರಗಳು ಬಂತು ಸರ್. ಅದೇ ತಾವು ಏನ್ ಹೇಳಿದ್ರೆ, ನಾನು ಒಂದು ಇದನ್ನ ನೋಡಿದ್ದೆ ಒಂದು ಹಾಸ್ಪಿಟಲ್ ಅಲ್ಲಿ. ಸರ್, ಬ್ರೆಸ್ಟ್ ಕ್ಯಾನ್ಸರ್ ಇದ್ದು ಬ್ರೆಸ್ಟ್ ತೆಗಿಯೋ ಅವಶ್ಯಕತೆ ಇಲ್ಲ. ಹಾಗೆ ಈ ಅಂಡಾಶಯದ ಇದಿದ್ರು ಅಂಡಾಶಯ ರಿಮೂವ್ ಯು ಕೀಪ್ ಇಟ್ ಅಂತ ಹೇಳಿ ಇರುವಂತಹ ಈ ಅಪ್ರೋಚ್ ನನಗೆ ಬಹಳ ಆಶ್ಚರ್ಯ. ಕ್ಯಾನ್ಸರ್ ನಾವು ಯಾರಿಗೂ ತೆಗೆದಿಲ್ಲ ಬ್ರೆಸ್ಟ್. ವೆರಿ ರೇರ್ಲಿ. ಈಗ 3 ಪೇಷಂಟ್ ಬ್ರೆಸ್ಟ್ ಮಾಡಿದ್ರೆ ಒಂದು 5 ಪೇಷಂಟ್ ಅಷ್ಟೇ ಮ್ಯಾಸ್ಟೆಕ್ಟಮಿ ಮಾಡಿರ್ತಾರೆ, ಉಳಿದಿದ್ದರೆಲ್ಲರೂ ಬ್ರೆಸ್ಟ್ ಕನ್ಸರ್ವೇಷನ್. ಯಾಕಂದ್ರೆ ಈಗ ಸ್ವಲ್ಪ ದೊಡ್ಡಬೇಕಂತ ಇದ್ದಾರೆ, ಮೆಡಿಸಿನ್ ಕೊಟ್ಟು ಸೈಜ್ ಕಡಿಮೆ ಮಾಡಿ ಅದಿಷ್ಟ ಬ್ರೆಸ್ಟ್ ಶೇಪ್ ಅದು ಕಾಸ್ಮೆಟಿಕ್ ಎಫೆಕ್ಟ್ ಡಿಫರೆನ್ಸ್ ಆಗ್ಬಿಡುತ್ತೆ. ಯಾಕಂದ್ರೆ ಇವರು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾರೆ. ಸೈಕಲಾಜಿಕಲಿ ಅವ್ರಿಗೆ ದಿ ಶುಡ್ ನಾಟ್ ಫೀಲ್ ದಟ್ ದೇ ಹ್ಯಾಡ್ ಎ ಕ್ಯಾನ್ಸರ್ ಅಂತ ನೆನಪು ಬರಬಾರ್ದು ಅವ್ರಿಗೆ. ಆ ರೀತಿಯಿಂದ ರಿಸಲ್ಟ್ಸ್ ಏನು ಡಿಫರೆನ್ಸ್ ಇಲ್ಲ. ಬ್ರೆಸ್ಟ್ ತೆಗೆದವರಲ್ಲಿನೂ ಅಷ್ಟೇ ತೆಗಿಲಾರ ರಿಸಲ್ಟ್ಸ್ ಆರ್ ಈಕ್ವಲ್. ಇಟ್ ಇಸ್ ಸೈಂಟಿಫಿಕಲಿ ಅಪ್ರೋಚ್ ಚೇಂಜ್ ಆಗ್ಬಿಟ್ಟಿದೆ. ಸರ್ಜರಿ ರಾಡಿಕಲ್ ಸರ್ಜರೀಸ್ ಎಲ್ಲ ಕಡಿಮೆ ಆಗಿದಾವೆ. ಕೀಮೋಥೆರಪಿ ಕೂಡ ಬಹಳ ಕಡಿಮೆ ಆಗಿದಾವೆ. ವಿ ಆರ್ ಗಿವಿಂಗ್ ಟಾರ್ಗೆಟೆಡ್ ಥೆರಪೀಸ್ ಎಲ್ಲ, ಅಂಡ್ ಇಮ್ಯುನೋಥೆರಪಿ ಅಂತ ಹೇಳಿ ದ ಡ್ರಗ್ಸ್ ವಿಚ್ ಸ್ಟಿಮ್ಯುಲೇಟ್ ಯುವರ್ ಓನ್ ಇಮ್ಯೂನ್ ಸಿಸ್ಟಮ್. ಹೀಗಾಗಿ ಅದರಿಂದ ಏನು ಹೆಚ್ಚಿಗೆ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಇಂಥವೆಲ್ಲ ಹೊಸ ಹೊಸ ಟ್ರೀಟ್ಮೆಂಟ್ಗಳು ಇದರಿಂದ ಸ್ವಲ್ಪ ಕಾಸ್ಟ್ ಕಡಿಮೆ ಆಗಿ ಕಾಸ್ಟ್ ಹೆಚ್ಚಿಗೆ ಆಗ್ತಾ ಇದೆ. ಹೀಗಾಗಿ ನಮ್ಗೊಂದ್ ಸ್ವಲ್ಪ ಕೆಲವೊಂದು ಅದು ಮುಜುಗರಕ್ಕೆ ಕೊಡ್ತಾ ಇದ್ದಾರೆ ನಮ್ಗೆ. ಎಲ್ಲ ಪೇಷಂಟ್ ಬಂದಾಗ ಇಂಥ ಹೊಸ ಔಷಧ ಬಂದಿದೆ, ಇಂಥ ಹೊಸ ಟ್ರೀಟ್ಮೆಂಟ್ ಬಂದಿದೆ, ಬಟ್ ಇಟ್ ಈಸ್ ನಾಟ್ ವಿದಿನ್ ದ ರೀಚ್ ಆಫ್ ದಿಸ್ ಪರ್ಸನ್. ಐ ವುಡ್ ಹ್ಯಾವ್ ಡನ್ ಡಿಫರೆಂಟ್ ಅಂತ ಒಂದು ಮನಸ್ಸಿಗೆ ನಮ್ಗೆ ಆಸ್ ಅನ್ ಆಂಕಾಲಜಿಸ್ಟ್ ಯು ಆಲ್ವೇಸ್ ಫೀಲ್ ಅಂತ ಹೇಳಿ ದಟ್ ವಿಲ್ ಅದ ಟ್ರೀಟ್ಮೆಂಟ್ ಇದೆ, ಬಟ್ ಐ ಕೆನಾಟ್ ಗಿವ್ ಟು ದಿಸ್ ಪೇಷಂಟ್ ಬಿಕಾಸ್ ಅಫೋರ್ಡಬಿಲಿಟಿ ಇಲ್ಲ. ಅಂಡ್ ಐ ಕೆನಾಟ್ ಎಷ್ಟು ಮಂದಿಗೆ ಅಂತ ಮಾಡಕ್ಕಾಗುತ್ತೆ, ಯಾರೋ ಒಬ್ಬೊಬ್ಬರಿಗೆ ಚಿಕಿತ್ಸೆ ಅಂತ ಹೇಳಿದ್ರೆ ಇದು 10% ಬರುತ್ತದೆ. ಸರಿ, ಈಗ ತಂತ್ರಜ್ಞಾನ ಅಭಿವೃದ್ಧಿ ಆಗ್ತಾ ಇವಾಗ ರೋಬೋಟಿಕ್ಸ್ ಇರ್ಬೋದು, ಕೃತಕ ಬುದ್ಧಿಮತ್ತೆ, ಲ್ಯಾಪ್ರೋಸ್ಕೋಪಿ, ಇವೆಲ್ಲಾನು ಈ ಕ್ಯಾನ್ಸರ್ ಚಿಕಿತ್ಸೆಗೆ ಹೆಲ್ಪ್ ಆಗುತ್ತೆ. ಪ್ರಾಸ್ಟೇಟ್ ಕ್ಯಾನ್ಸರ್ ಮೊದಲೇ ಓಪನ್ ಮಾಡಿ ಮಾಡ್ತಿದ್ರಿ, ಅವ್ರ ಪೈಪ್ ಹಾಕೊಂಡು ತಿಂಗಳಗಟ್ಟಲೆ ಇರ್ತದ್ರಿ. ಈಗ ಹೆಂಗಂದ್ರೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ರೋಬೋಟಿಕ್ ತೆಗೆದ್ರೆ 3 ದಿನದ ಪೇಷಂಟ್ ಮನೆಗೆ ಹೋಗ್ತಾನೆ, 3 ದಿವಸದಲ್ಲಿ. ಆ ಪೈಪ್ನು ಹಾಕೋದಿಲ್ಲ, ಪಾಸ್ ಯೂರಿನ್ ಆನ್ ಹಿಸ್ ಓನ್. ಅಷ್ಟು ಅಡ್ವಾನ್ಸಸ್ ಆಗಿದ್ದಾರೆ. ಸೊ ಪ್ರಾಸ್ಟೇಟ್ ಕ್ಯಾನ್ಸರ್ ಅಲ್ಲಿ, ಸ್ಟಮಕ್ ಕ್ಯಾನ್ಸರ್, ಫುಡ್ ಪೈಪ್ ಕ್ಯಾನ್ಸರ್, ರೋಬೋಟಿಕ್ 3ನೇ ದಿವಸಕ್ಕೆ 5ನೇ ದಿವಸಕ್ಕೆ ಮನೆ ಕಳಿಸ್ತಾರೆ. ಏನು ಪೇಷಂಟ್ ಹೋಗಿ ಏನು ಡಿಸ್ಕಂಫರ್ಟ್ ಇರಲ್ಲ. ಸೊ ಸರ್ಜಿಕಲ್ ಇದರಲ್ಲಿ ಟೆಕ್ನಾಲಜಿದಾಗ ಇಂಪ್ರೂವ್ ಆಗಿದೆ. ಅವರಲ್ಲಿ ರೇಡಿಯೋಥೆರಪಿದಾಗೂ ಬಹಳ ಆಗಿದ್ದಾರೆ. ಈಗ ಫೋಕಸ್ ರೇಡಿಯೋಥೆರಪಿ ಮೊದಲು ಕೋಬಾಲ್ಟ್ ಮೆಷಿನ್ ಮೇಲೆ ಕೊಡ್ತಿದ್ದೇವೆ, ಈಗ ಲೀನಿಯರ್ ಎಕ್ಸಲೇಟರ್, ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೋಥೆರಪಿ. ಅಂದ್ರೆ ಸರೌಂಡಿಂಗ್ ಸ್ಟ್ರಕ್ಚರ್ಸ್ ಏನು ಡ್ಯಾಮೇಜ್ ಆಗಲ್ಲ, ಇದರಿಂದ ಸೈಡ್ ಎಫೆಕ್ಟ್ಸ್ ಬಹಳ ಕಡಿಮೆ. ಕ್ವಾಲಿಟಿ ಆಫ್ ಲೈಫ್ ಯು ಆರ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಟು ಅಲಾಂಗ್ ವಿತ್ ದ ಕ್ಯೂರ್. ಕ್ವಾಲಿಟಿ ಆಫ್ ಲೈಫ್ ಆಲ್ಸೋ ಇಸ್ ಈಕ್ವಲಿ ಕ್ಯಾನ್ಸರ್ ಸರ್ವೈವರ್ಸ್ ಬಹಳ ಹೆಚ್ಚಿಗೆ. ನಮ್ಮದೇ ಒಂದು ಅನಾಲಿಸಿಸ್ ಮಾಡ್ತಿದ್ದೇವೆ, 25 ವರ್ಷ ಒಂದು 3,000 ಜನ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ ನಾವು ಅನಲೈಸ್ ಮಾಡಿದಾಗ 80% ಆಫ್ ದೆಮ್ ಆರ್ ಅಲೈವ್, ಕ್ಯೂರ್ more than 5 years. More than 5 years ಅವ್ರು ಕ್ಯೂರ್ ಇದ್ದಂಗೆ. ಹೌದು ಸರ್. ಬಟ್ ಇವತ್ತಿನ ದಿನಗಳಲ್ಲಿ ಒಂದೇನಂದ್ರೆ ಇನ್ಶೂರೆನ್ಸ್ ಬಗ್ಗೆ ತುಂಬಾ ಕಂಪ್ಲೇಂಟ್ಸ್ ಇದೆ ಸರ್. ಇದನ್ನ ಹೌ ಟು ಕರೆಕ್ಟ್ ಇಟ್ ಸರ್? ಬೇಸಿಕಲಿ ನೋಡ್ರಿ, ಇದು ಬಿಲೋ ಪವರ್ಟಿ ಲೈನ್ ಇದ್ದವ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಅವ್ರ ಇನ್ಶೂರೆನ್ಸ್ ಮಾಡಿಸಲ್ಲ, ಗೌರ್ಮೆಂಟ್ ವಿಲ್ ಗಿವ್ ದೆಮ್. ಅವರಲ್ಲಿ ಏನು ಪಾಸಿಬಿಲಿಟಿ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ ಆಗುತ್ತೆ, ಸಮ್ ರೆಕಗ್ನೈಸ್ ಹಾಸ್ಪಿಟಲ್ ಅವ್ರ ಟ್ರೀಟ್ಮೆಂಟ್ ಸಿಗುತ್ತೆ. ಯಾರಿಗೆ ಟ್ರೀಟ್ಮೆಂಟ್ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ, ಎಲ್ಲರಿಗೆ ಸಿಗುತ್ತೆ. ಅದು 50% ಐತೆ. 10% ಇಸ್
ಫುಲ್ ಅಫೋರ್ಡಬಲ್ ಪೀಪಲ್ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಒಂದು 20% ಗವರ್ಮೆಂಟ್ ಇದು ಇರ್ತವೆ, CGHS, ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್, ಡೂಯಿಂಗ್ ಇನ್ ಎ ಪ್ರೈವೇಟ್ ಕಂಪನಿ, ಅವ್ರಿಗೆ ಇನ್ಸೂರೆನ್ಸ್ ಇದೆ, ಅವರೆಲ್ಲಾನು ಆಗುತ್ತಾರೆ. ಓನ್ಲಿ ಇದು ಮಿಡಿಲ್ ಕ್ಲಾಸ್ ಪೀಪಲ್ ಗೆ ಪ್ರಾಬ್ಲಮ್ ಬರ್ತಾರೆ. ಒಂದು ಅವ್ರಿಗೆ ಏನು ಇನ್ಸೂರೆನ್ಸ್ ಇರೋದಿಲ್ಲ, ಅಂಡ್ ದೇ ಡೋಂಟ್ ಹ್ಯಾವ್ ಎನಿ ಅದರ್ ಸಪೋರ್ಟ್, ಅಂಡ್ ದೇ ಕ್ಯಾನಾಟ್ ಎಫರ್ಡ್ ಫಾರ್ ಸಚ್ ಎ ಕಾಸ್ಟ್ಲಿ ಟ್ರೀಟ್ಮೆಂಟ್. ದಟ್ ಈಸ್ ಅ ಗ್ರೂಪ್. ಆ ಮಂದಿಗೆ ನಾವು ಹೆಚ್ಚಿಗೆ ಒತ್ತಡ ಕೊಟ್ಟು ಇನ್ಸೂರೆನ್ಸ್ ಅದು ಮಾಡಿಸ್ಬೇಕಂತ ಅನಿಸ್ತದೆ. ತಮ್ಮ ಸಂಶೋಧನಾ ಕೆಲಸದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಬೇಸಿಕಲಿ ನಾವು ನೋಡ್ರಿ, ಈ ಸಂಶೋಧನೆ ಹೆಂಗಿರ್ತವೆ ಇದರಲ್ಲಿ ಡ್ರಗ್ ಡಿಸ್ಕವರಿ ರೀ. ಡ್ರಗ್ ಡಿಸ್ಕವರಿ ಒಂದು ಡ್ರಗ್ ಬಂದಿರ್ತದೆ, ಅದು ನಮ್ಮ ಇಂಡಿಯನ್ ಪೇಷಂಟ್ಗಳ ಮೇಲೆ ಅದು ಎಫೆಕ್ಟಿವ್ ಇರುತ್ತೆ ಅಲ್ಲ ನೋಡೋದಕ್ಕೆ. ಯಾಕಂದ್ರೆ ಅದು ಎಲ್ಲ ಹೊರಗಡೆ ದೇಶದಲ್ಲಿ ಮಾಡಿರ್ತೇವೆ, ಕ್ಲಿನಿಕಲ್ ಟ್ರಯಲ್ಸ್ ಅಂತ ಮಾಡ್ತೇವೆ. ಹೊರಗಡೆ ದೇಶದಲ್ಲಿ ರೆಡಿಯಾದ ಡ್ರಗ್ ಇರ್ಬೋದು ಅಥವಾ ಇಂಡಿಯಾದಲ್ಲಿ ರೆಡಿಯಾದ ಡ್ರಗ್ ಇರ್ಬೋದು, ಲಾಟ್ ಆಫ್ ಔಷಧಿಗಳು ಕ್ಲಿನಿಕಲ್ ಟ್ರಯಲ್ಸ್ ಮಾಡೋದು, ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಕೂಡ ಕಂಪೇರ್ ಮಾಡಿ ಮಾಡ್ತೀವಿ. phase 1, phase 2, phase 3 ಅಂತ ಇರ್ತವೆ. ಎಲ್ಲದರಲ್ಲೂ ನಾವು ಇನ್ವಾಲ್ವ್ ಇರ್ತೀವಿ. ಮತ್ತೆ ಇನ್ನೊಂದು, ವಿ ಆರ್ ಇನ್ವಾಲ್ವ್ ವಿತ್ ಸಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಕ್ಯಾನ್ಸರ್ ಥೆರಪಿಗೋದಲ್ಲಿ, ವಿತ್ ವಿ ಆರ್ ವರ್ಕಿಂಗ್ ವಿತ್ ಸಮ್ ಇಂಟರ್ನ್ಯಾಷನಲ್ ಗ್ರೂಪ್, ಜೀನ್ ಸಿಲಿಕೋ ಅಂತ ಇದ್ದಾರೆ, ಅಂತ ಕಂಪನಿದವ್ರು ವರ್ಕ್ ಮಾಡುತ್ತಿದ್ದೀವಿ ಟು ಫೈಂಡ್ ಔಟ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ಇದ್ದು ಇನ್ವೆಸ್ಟಿಗೇಷನ್ ಆಗಿ ಈ ಪೇಷಂಟ್ ಯಾವಾಗ ಬೆಸ್ಟ್ ಅಂತ ಕಂಡಿಡೋದಕ್ಕೆ. ಸೊ ಹೀಗಾಗಿ ವೇರಿಯಸ್ ವೇಸ್ ದಲ್ಲಿ ಸೆಕೆಂಡ್ ಹಳ್ಳಿಗಳೊಳಗಾಗೂ ಹೋಗಿ ಜನರು ಕೂಡ ಪರ್ಟಿಕ್ಯುಲರ್ಲಿ ಸ್ಕ್ರೀನಿಂಗ್ ಮಾಡೋದು, ಇದು ಅವೇರ್ನೆಸ್ ತರೋದು, ಇಂಥದ್ರಲ್ಲಿ ವರ್ಕ್ ಮಾಡೋದು. ಸೊ ಹೀಗಾಗಿ ಈ ತರದ್ರಲ್ಲೂ ಎಲ್ಲದರಲ್ಲೂ ನಾವು ಸರ್ ಹೇಗೆ ಸರ್ ಇಷ್ಟೊಂದು ಬಿಸಿ ಶೆಡ್ಯೂಲ್ ತಾವು ಇಲ್ಲಿ ಹೇಗೆ ತಾವು ಹಳ್ಳಿಗಳಲ್ಲಿ ನಾನು ಒಂದು ಕೆಲಸ ಮಾಡ್ತೇನ್ರಿ, ಎಲ್ಲಾನು ಮೊದ್ಲಿಗೆ ಲಾಸ್ಟ್ 10 years ಸ್ಯಾಟರ್ಡೆ ಒಂದ್ ದಿವಸ ಐ ಕೀಪ್ ಫ್ರೀ, ಪ್ರಾಕ್ಟೀಸ್ ಮಾಡೋದಿಲ್ಲ. ಸ್ಯಾಟರ್ಡೆ ಒಂದ್ ದಿವಸ ಗುಲ್ಬರ್ಗಕ್ಕರ ಹೋಗಿರ್ತೀವಿ, ನಮ್ಮ ಊರ್ಗಾರ ಹೋಗಿರ್ತೀವಿ, ಏನೇ ಮಾಡ್ಲ ಅದರ ಬಂದು ಪೇಷಂಟ್ ಇಲ್ಲಿ ನೋಡೋದು ಬಿಟ್ಟು ಉಳಿದ ಅಲ್ಲೇನು ಪೇಷಂಟ್ ನೋಡ್ತಿರ್ತೇವ್ರಿ, ಬಟ್ ಡಿಫ್ರೆಂಟ್ ವೇದಾಗ ಡಿಫ್ರೆಂಟ್ ಇದ್ರಲ್ಲಿ ಅದನ್ನು ಒಂದ್ ನಮ್ಮನೆ ಸರ್ವಿಸ್, ಒಂದು ಮನಸ್ಸು ಸಮಾಧಾನ ಇದೆ. ನಾವು ನಮ್ಮ ಊರಿಗೆ ಹೋಗಿ ನಮ್ಮ ಜನರಿಗೆ ಹೌದು ಸರ್ ಹೆಲ್ಪ್ ಮಾಡಿ ಅನ್ನೋದು ಒಂದು ಸಮಾಧಾನ ಅಷ್ಟೇ. ಹೌದು ಸರ್. ಸರ್ ಈ ತಮ್ಮ ಈ ಸೇವೆ ಬಗ್ಗೆ ತಮ್ಗೆ ಸಾರ್ಥಕ ಭಾವ ಅಂದ್ರೆ ನಾನು ಏನ್ ಅಂದ್ಕೊಂಡಿದ್ದೆ ಅದನ್ನ ಸಾಧಿಸ್ತಿದ್ದೀನಿ, ಅದನ್ನ ಮಾಡ್ತಾ ಇದ್ದೀನಿ ಅಂತ ತಮ್ಗ ಅನ್ಸುತ್ತೆ, ಅಥವಾ ಇನ್ನೂ ಹೆಚ್ಚಿನ ನಾನು ಮಾಡ್ಬೇಕಿತ್ತು ಆತರ ಅನ್ಸ್ತಿದೆ? ಬೇಸಿಕಲಿ ನೋಡ್ರಿ, ಈ ಸಾವಿರಾರು ಪೇಷಂಟ್ಸ್ ಟ್ರೀಟ್ ಮಾಡಿದೀವಿ, ಎಷ್ಟೋ ಜನ ಪೂರ್ತಿ ಗುಣ ಆಗಿ ಅವ್ರು ಬಂದು ನಮ್ ಚಲೋ ಆಗಿದ್ದಾರೆ, ಆರಾಮಿದೀವಿ, ನಮ್ಮ ಜೀವನದಲ್ಲಿ ಒಂದು ಆಶೆಯನ್ನು ಹುಟ್ಟಿಸಿದ್ರೆ ಡಾಕ್ಟರ್ ಅಂತ ಹೇಳಿದಾಗ ಒಂದು ಬಹಳ ಸಾರ್ಥಕ ಅನಿಸುತ್ತೆ. ಒಂಥರ ಸಾವಿರಾರು ಜನರು ಇದ್ದಾರೆ, ಅದು ಸಾರ್ಥಕ ಅನಿಸುತ್ತೆ. ಬಟ್ ಮೆನಿ ಟೈಮ್ಸ್ ವಿ ಫೀಲ್ ಇನ್ಕಂಪ್ಲೀಟ್ ರೀ. ಯಾಕಂದ್ರೆ ಈಗ ನಾವು ನೋಡ್ತೀವ್ರಿ, ನಮ್ಮ ಹೈದರಾಬಾದ್, ಕರ್ನಾಟಕ, ಕಲ್ಯಾಣ ಕರ್ನಾಟಕ ಸೈಡ್ ಫೆಸಿಲಿಟೀಸ್ ಕಡಿಮೆ, ಪೇಷಂಟ್ ಗಳಿಗೆ ಅಲ್ಲಿಂದ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳಕ್ ಆಗೋದಿಲ್ಲ, ಅಲ್ಲಿ ಫೆಸಿಲಿಟೀಸ್ ಬಹಳ ಕಡಿಮೆ, ಡಾಕ್ಟರ್ಸ್ ಕಡಿಮೆ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ನಮ್ಮೂರ್ ಕಡೆ ಅಷ್ಟು ನಾವು ಮಾಡಕ್ ಆಗ್ತಾ ಇಲ್ಲಲ್ಲಪ್ಪ, ಅವ್ರಿಗೆ ಏನ್ ಮಾಡ್ಬೇಕು ಅಂತ ಅನ್ನೋದು ಒಂದು ಭಾವನೆ ಇರುತ್ತೆ ಸರ್. ಅದೊಂದು ಇನ್ಕಂಪ್ಲೀಟ್ ಅನ್ಸ್ತಾರೆ. ಸರ್, ತಮ್ಮ ಈ ಬ್ಯುಸಿ ಶೆಡ್ಯೂಲ್ ಅಲ್ಲಿ ತಾವು ಫ್ಯಾಮಿಲಿ ಲೈಫ್ಗೆ ಮತ್ತು ಪ್ರೊಫೆಷನಲ್ ಲೈಫ್ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಸರ್? ಬೇಸಿಕಲಿ ನೋಡ್ರಿ, ಇದು ನಮ್ದು ಆಂಕಾಲಜಿ ಫೀಲ್ಡ್ ಅಂದ್ರೆ ಬಹಳ ಬಿಸಿ ಫೀಲ್ಡ್, ಬಹಳ ಸ್ಟ್ರೆಸ್ ಇರ್ತದೆ. ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು. ಇಲ್ಲಿ ಮಾಡೋದಕ್ಕೆ ಬಹಳ ಸಿನ್ಸಿಯರ್ ಮಾಡ್ಬೇಕು, ಯಾಕಂದ್ರೆ ಬಿಕಾಸ್ ವಿ ಆರ್ ಡೀಲಿಂಗ್ ವಿತ್ ಸೋ ಮೆನಿ ಲೈಫ್ಸ್ ಅಂತೇಳಿ. ಅವಾಗ ನಾವು ಮಾನಸಿಕವಾಗಿ ಸ್ಥಿರತೆ, ನಮ್ಮ ಮಾನಸಿಕವಾಗಿ ನಾವು ಸ್ಥಿರ ಇರ್ಬೇಕ್ರಿ ಸರ್. ಅದ್ರ ಜೊತೆಗೆ ತಮ್ಮ ದಿನಚರಿ ಬಗ್ಗೆ ಅದಕ್ಕೆ ಅದು ಮನಸ್ಥಿತಿ ಸ್ಥಿರವಾಗಿರ್ಬೇಕಾದ್ರೆ ಯು ಹ್ಯಾವ್ ಟು ಬಿ ವೆರಿ ವೆರಿ ನಾರ್ಮಲ್, ಅದರ್ವೈಸ್ ಯು ಕೆನಾಟ್ ಡೆಲಿವರ್ ದಿ ಪ್ರಾಪರ್ ಟ್ರೀಟ್ಮೆಂಟ್. ಯು ಶುಡ್ ಎಂಜಾಯ್ whatever you are doing, you should enjoy. You are here to serve the people. ಅನ್ನೋದು ಆ ಭಾವನೆ ನಮ್ಮಲ್ಲಿ ಇರ್ಬೇಕಿರೋದು. ಯು ಆರ್ ಹೆಲ್ಪಿಂಗ್, ಅದು ಮಾಡ್ಬೇಕು. ಅದು ಇಟ್ಕೋಬೇಕಾದ್ರೆ ಫಾರ್ ಯು ಆಲ್ಸೋ ಇಟ್ ರಿಕ್ವೈರ್ ಸಮ್ ರೆಸ್ಟ್. ನಿಮ್ದೇ ಆದಂತ ಒಂದು ಫ್ಯಾಮಿಲಿ ಲೈಫ್ ಇರ್ತದೆ, ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ, ಅವ್ರೆಲ್ಲರೂ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು. ನಿಮ್ದೇ ಆದಂತ ಪರ್ಸನಲ್ ಹೆಲ್ತ್ ಇರ್ತದೆ, ನಿನ್ ಮೆಂಟಲ್ ಹೆಲ್ತ್ ಇರ್ಬೋದು, ಫಿಸಿಕಲ್ ಹೆಲ್ತ್ ಇರ್ಬೋದು, ಅವನು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕಾದ್ರೆ ಅದಕ್ಕೆ ಏನ್ ಮಾಡ್ಬೇಕು? ಮೆಡಿಟೇಷನ್ ಇರ್ಬೋದು, ಯೋಗ ಇರ್ಬೋದು. ಸೊ ಬೇಸಿಕಲಿ ವಾಟ್ ವಿ ಲುಕ್ ಅಟ್ ಇಸ್ ಡಿಸಿಪ್ಲಿನ್ ಲೈಫ್ ಅಂತ ಹೇಳಿ, ಒಂದು ಕರೆಕ್ಟ್ ಎಲ್ಲಾನು ಕರೆಕ್ಟ್ ಆಗಿ ಎಲ್ಲದಕ್ಕೂ ಟೈಮ್ ಕೊಡ್ಬೇಕ್ರಿ. ದೆನ್ ಓನ್ಲಿ ಯುವರ್ ಲೈಫ್ ಇಸ್ ಕಂಪ್ಲೀಟ್. ನಿಮ್ ಪರ್ಸನಲ್ ಲೈಫ್ ಇರ್ಬೋದು, ನಿಮ್ ಹೆಲ್ತ್ ಬಗ್ಗೆ ಇರ್ಬೋದು, ನಿಮ್ ಫ್ಯಾಮಿಲಿ ಲೈಫ್ ಇರ್ಬೋದು, ನಿಮ್ ಪ್ರೊಫೆಷನಲ್ ಇರ್ಬೋದು, ನಿಮ್ ಅಕಾಡೆಮಿಕ್ ಇರ್ಬೋದ್ರಿ. ಯಾಕಂದ್ರೆ ನಮ್ ಇಷ್ಟು ಇವಾಲ್ವಿಂಗ್ ಫೀಲ್ಡ್ ರೀ, ಅವಾಗ ಒಂದ್ 2 ತಾಸರ ದಿವಸ ಓದೋದಕ್ಕೆ ಟೈಮ್ ಇಟ್ಕೋಬೇಕ್ರಿ. ಸೊ ಹೀಗಾಗಿ ನಾವು ಎಲ್ಲದಕ್ಕೂ ಟೈಮ್ ಹೊಂದಿಸ್ಬೇಕು. ಮತ್ತೆ ಸೋಷಿಯಲ್ ಇರಲ್ಲ, ನಿಮ್ಮೂರು ನಿಮ್ಮ ಅಲ್ಲಿ ಮಾಡ್ಬೇಕು, ಸೋಷಿಯಲ್ ವರ್ಕ್ ಮಾಡ್ಬೇಕು, ಏನೋ ಒಂದು ಅದು ಅದಕ್ಕೆ ಬೇರೆ ಒಂದು ಹೆಸರು ಮಾಡೋದಕ್ಕಲ್ರ. ಇಟ್ ಈಸ್ ಓನ್ಲಿ ಟು ಗೆಟ್ ದಟ್
ಸ್ಯಾಟಿಸ್ಫಿಕೇಶನ್, Yes, ಅದು ಒಂದು ಸಮಾಧಾನ ಅದು ಅವಾಗ ಕಂಪ್ಲೀಟ್ ಆಗುತ್ತೆ. ದಟ್ ಇಸ್ ಹೌ ಲೈಫ್ ವರ್ಕ್ಸ್. ತಾವು ಜಾಯಿಂಟ್ ಫ್ಯಾಮಿಲಿನಲ್ಲಿ ಬೆಳೆದವರು, ಹಾಗಾಗಿ ತಮ್ಗೆ ಅಟ್ಯಾಚ್ಮೆಂಟ್, ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಎಲ್ಲರೂ ಪ್ರತಿಯೊಂದು ನಮ್ಗೆ ವಿ ಫೀಲ್. ಹೀಗಾಗಿ ನಮ್ಮ ಮನೆಯಲ್ಲಿ ನಾವ್ ಇಲ್ಲಿ ಇಷ್ಟು ಕೆಲಸ ಮಾಡೋದ್ರ ಮನೇಲಿ ಮಕ್ಳು ಹೆಂಗ್ ಬೆಳೆದಾರ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಗೊತ್ತೇ ಇರಲ್ಲ. ಯಾಕಂದ್ರೆ ಎಲ್ಲರ ಜೊತೆಯಲ್ಲಿ ಬೆಳೆದಿರ್ತಾರೆ. ಹೀಗಾಗಿ ನಮ್ಗೆ ಅದೊಂದು ಬಹಳ ಜಾಯಿಂಟ್ ಫ್ಯಾಮಿಲಿ ಬಹಳ ಅಡ್ವಾಂಟೇಜ್ ಜಾಯಿಂಟ್ ಫ್ಯಾಮಿಲಿ. ಎಲ್ಲರೂ ನಮ್ಮ ಮಕ್ಕಳು ಬೆಳೆದದ್ದು, ನಾವು ಮನೆಗೆ ಹೋದ್ರೆ ನಮ್ ಏನು ಮನೆ ಕಡೆ ಚಿಂತೆ ಮಕ್ಳಿಗೆ ಒಂಟಿತನ ಇಲ್ಲ, ಏನಿಲ್ಲ, ಎಲ್ಲ ತಂಪಾಡಿ ತಾವು ಓದ್ಕೋತಾರೆ, ಮೇಲ್ ಬರ್ತಾರೆ. ಲೈಫ್ ಇಸ್ ಕಂಪ್ಲೀಟ್ ಅನಿಸ್ತಾರೆ ಅವಾಗ. ಲೈಫ್ ಇಸ್ ಕಂಪ್ಲೀಟ್. ನಿಜ ಕೇಳಲಿಕ್ಕೆ ಖುಷಿ ಅಂತ ಅಂದ್ಬಿಟ್ಟು ಅನ್ಸುತ್ತೆ ಸರ್ ತಮ್ಮ ಈ ಮಾತುಗಳನ್ನ. ಸರ್, ಈ ಹೊಸ ವೈದ್ಯರಿಗೆ ವಿಶೇಷವಾಗಿ ಆಂಕಾಲಜಿ ಫೀಲ್ಡ್ಗೆ, ಅರ್ಬುದ ರೋಗ ಚಿಕಿತ್ಸಾ ಇದಕ್ಕೆ ಒಂದು ಕ್ಷೇತ್ರಕ್ಕೆ ಬರೋರಿಗೆ ತಮ್ಮ ಒಂದು ಕಿವಿ ಮಾತು. ಬೇಸಿಕಲಿ 2-3 ವಿಚಾರಗಳ ಬಯಸ್ತೀನಿ. ಒಂದು, ಅವ್ರಿಗೆ ಬಹಳ ಪೇಷನ್ಸ್ ಬೇಕ್ರಿ, Patience ಬಹಳ ಪೇಷನ್ಸ್ ಬೇಕು. ಸೆಕೆಂಡ್ ಏನ್ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ಅವರು ಮನೋಭಾವ ಹೆಂಗಿರ್ಬೇಕಲ್ರಿ, ಕಂಪ್ಯಾಷನ್, ಎಂಪತಿ ಬಹಳ ಇರ್ಬೇಕ್ರಿ. ಪೇಷಂಟ್ ಗೂಡಾಲಿ, ಫ್ಯಾಮಿಲಿ ಗೂಡಾಲಿ. ಅಂಡ್ ಕೇಳುವಂತ ಪ್ರವೃತ್ತಿ ಇರ್ಬೇಕ್ರಿ. ಪೇಷಂಟ್ ಗಳು ಮೇಲೆ ಮೇಲೆ ಹೇಳ್ತಾನೆ ಇರ್ತಾರೆ, ಅದು ಕೇಳುವಂತ ಪ್ರವೃತ್ತಿ ಇರ್ಬೇಕು. ಅಂದಾಗೆ ಅರ್ಧ ಜಡ್ ಕಡಿಮೆ ಅಂತಂತಾರೆ ಕೇಳಿದಾಗ. ಮೂರನೇದ್ ಏನಂತಂದ್ರೆ ನಮ್ ಅಪ್ಡೇಟ್ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನಮ್ ಫೀಲ್ಡ್ ಇಸ್ ಸೋ ಇವಾಲ್ವಿಂಗ್. ನಾವು ಏನೇನ್ ನಡೀತದೆ, ನಾಳೆ ಮುಂಜಾನೆ ಏನ್ ಹೊಸ ಟ್ರೀಟ್ಮೆಂಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಓದಿ ಇಟ್ಕೊಳ್ಳೋದು. ಸೊ ಒಂದು 2-3 ವಿಷಯದಲ್ಲಿ ಟು ಬಿ ವೆರಿ 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 ಕೇರ್ಫುಲ್. ದೆನ್ ದೇ ವಿಲ್ ಎಂಜಾಯ್. ನೀವು ಹಿಂದೆ ಬಿದ್ದೇವೆ ಅಂತಂದ್ರೆ ವಿ ಸ್ಟಾರ್ಟ್ ಫೀಲಿಂಗ್ ದಟ್ ವಿ ಆರ್ ಬಿಕಮಿಂಗ್ ಓಲ್ಡ್ ಅಂತ ಹೇಳಿ. ಸರ್, ಈಗ ನಮ್ದೊಂದು ಚಿಟ್ ಚಾಟ್ ಸರ್, ರ್ಯಾಪಿಡ್ ಫೈರ್. ಸೊ ನಿಮ್ಮ ವೃತ್ತಿಯಲ್ಲಿ ನಿಮಗೆ ಅತ್ಯಂತ ತೃಪ್ತಿ ನೀಡಿದ ಕ್ಷಣ? ಬೇಸಿಕಲಿ ನೋಡ್ರಿ, ನಾನು ಯಾವಾಗ ಒಬ್ರು ಈಗ ನೋಡ್ತಿರ್ತೀವಿ, ಈಗ ಹಾಸ್ಪಿಟಲ್ ಬರ್ತೀವಿ, ಪೇಷಂಟ್ ನೋಡ್ತಿರ್ತೀವಿ, ಯಾರೋ ಒಬ್ರು ಪೂರ್ತಿ ನೀರು ಆಗಲ್ಲ ಅಂತಿರ್ತಾರೆ ಡಿಸೀಸ್ ನಲ್ಲಿ. ಅವ್ರು ಈಗ ನಾ ಹೇಳಿದೆ, ಒಂದು ನಮ್ಮ ಊರ್ ಕಡೆ ಒಬ್ರು ಪೇಷಂಟ್ ಪೂರಾ ಅಡ್ವಾನ್ಸ್ ಕ್ಯಾನ್ಸರ್ ಇದೆ ಅಂತವ್ರು ಬಂದು ನಮ್ಗೆ ಪೂರ್ತಿ ಗುಣ ಆಗಿದೆ, ನಮ್ದು ಇಷ್ಟು ಚೆನ್ನಾಗಿದೆ ಡಾಕ್ಟ್ರೆ, ನಿಮ್ಮಿಂದ ನಮ್ಗೆ ಬಹಳ ಅನುಕೂಲ ಆಯ್ತು, ನಮ್ ಜೀವನದಲ್ಲಿ ಒಂದು ಲೈಫ್ ಸಿಕ್ತು ಅಂತಂದ್ರೆ ದಟ್ ಗಿವ್ಸ್ ಯು ವೆರಿ ಸ್ಯಾಟಿಸ್ಫೈಡ್. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಅನಿಸ್ತದೆ. ದಟ್ ಮೇಕ್ ಯು ಟು ವರ್ಕ್ ಮೋರ್. ಬೇಸರ ಮೂಡಿಸಿದ ಕ್ಷಣ ಸರ್? ಬೇಸರ ಬೇಸಿಕಲ್ ನೋಡ್ರಿ, ನಾವು ಗೊತ್ತಿರ್ತದೆ. ಈ ಒಂದು ತಂಬಾಕು ತಿಂತಿರ್ತಾನೆ ನಾವು, ತಂಬಾಕು ತಿಂದ್ರೆ ಕ್ಯಾನ್ಸರ್ ಆಗ್ತಾನೋದು ಅವ್ನಿಗೆ ಗೊತ್ತಿಲ್ಲ. ತಿಂದು ಆಗಿ ಆ ಕ್ಯಾನ್ಸರ್ ಅದೊಂದು ಗೊತ್ತಿಲ್ಲ, ಅದನ್ನು ಅಡ್ವಾನ್ಸ್ ಸ್ಟೇಜ್ ಮೇಲೆ ಬರ್ತಾರೆ. ಅವ್ರು ಎಷ್ಟೊಂದು ಗೊತ್ತಿರ್ತಾರೆ. ಅವ್ರು ಆ ಟೈಪ್ ಬಂದಾಗ ನಮ್ಗೆ ಅನಿಸ್ತದ, ಪಾಪ ಅವ್ರಿಗೆಲ್ಲರಿಗೂ ನಾವು ಸ್ವಲ್ಪ ಅವೇರ್ನೆಸ್ ತಂದ್ರೆ ಇನ್ನೂ ಚೆನ್ನಾಗಿ ಅನಿಸ್ತಿತ್ತು. ನಾವು ಅರ್ಲಿ ಡಿಟೆಕ್ಷನ್ ಆದ್ರೆ ಒಳ್ಳೇದಿತ್ತಲ್ಲ, ಇದು ಎಷ್ಟು ಅನ್ನೋದು ಅದಕ್ಕೊಂದು ಸ್ವಲ್ಪ ಬೇಸರ ಮೂಡಿಸ್ತಾರೆ. ಯಾರ ಬಹಳ ಅಡ್ವಾನ್ಸ್ ಸ್ಟೇಜ್ ನಲ್ಲಿ ಬಂದ್ರೆ ಸ್ವಲ್ಪ ಬೇಸರ ಮಾಡೋದು ಕಾಮನ್. ಸರ್, ಕ್ಯಾನ್ಸರ್ ರೋಗಿಗಳಿಗೆ ತಮ್ಮ ಸಂದೇಶ ಸರ್? ಬೇಸಿಕಲಿ ಎಲ್ಲರಿಗೂ ಬಿ ಪಾಸಿಟಿವ್ ಅಂತ ಹೇಳ್ತೀವಿ. ಪಾಸಿಟಿವ್ ಆಗಿರ್ರಿ. ನಿಮ್ ಜೊತೆಯಲ್ಲಿ ನಾವು ಡಾಕ್ಟರ್ ಆಗಿ ವಿ ಆರ್ ಆಲ್ ದೇರ್ ಅಲಾಂಗ್ ವಿತ್ ಯು. ಅಂಡ್ ಗುಡ್ ಟ್ರೀಟ್ಮೆಂಟ್, ಅರ್ಲಿ ಡಯಾಗ್ನೋಸಿಸ್, ಎಲ್ಲದರಿಂದ ನಿಮ್ಗೆ ರೋಗ ಪೂರ್ತಿ ಗುಣ ಆಗುತ್ತೆ. ಬಿ ಪಾಸಿಟಿವ್ ಅಂಡ್ ಫೈಟ್ ಅಂತ ಹೇಳ್ತೀವಿ. ತಾವು ಯುವ ವೈದ್ಯರಿಗೆ ಹೇಳಿದ್ರೆ, ಇನ್ನೊಂದ್ಸರಿ ಜನರಲ್ ಆಗಿ ಎಲ್ಲಾ ಯುವ ವೈದ್ಯರಿಗೆ ತಮ್ಮ ಸಂದೇಶ? ಬೇಸಿಕ್ ನಾ ಹೇಳೋದೇನಂದ್ರೆ ಎಂಪತಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೋಡ್ರಿ, ಅದು ಕನಿಕರ ಅಂತ ಇರ್ಬೇಕಲ್ಲ. ಅಂದ್ರೆ ನಾನು ಒಂದು ಹ್ಯೂಮನ್ ಟಚ್ ಅಂತ ಇರೋದಕ್ಕೆ ಬರೇ ಸಬ್ಜೆಕ್ಟ್ ನಾಲೆಜ್ ಇದ್ರೆ ಅಷ್ಟು ಉಪಯೋಗ ಆಗಲ್ರಿ. ಆ ಸಬ್ಜೆಕ್ಟ್ ನಾಲೆಜ್ ಅನ್ನು ರೈಟ್ ಆಗಿ ಯೂಸ್ ಮಾಡ್ಬೇಕ್ರಿ. ನಾ ಹೇಳಿದೆ ಈಗ ಪರ್ಸನಲೈಸ್ ಮೆಡಿಸಿನ್ ಅಂತ ಹೇಳಿದೆ ನಿಮ್ಗೆ, ಟಾರ್ಗೆಟೆಡ್ ಥೆರಪಿ ಅಂತ ಹೇಳಿದೆ. ಅದು ನೋಡ್ರಿ ಈಗ ಎಲ್ಲರಿಗೂ ಯೂಸ್ ಮಾಡಕ್ ಆಗೋದಿಲ್ಲ. ನಮ್ಮದು ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕ್ರಿ. ಯಾವ ರೋಗಿಗೆ ಯಾವ್ದು ಕರೆಕ್ಟ್ ಆಗಿದೆ ಅದು ಕಾಮನ್ ಸೆನ್ಸ್ ಆಂಕಾಲಜಿ ಅಂತ ಕರಿತೀವಿ. ಪರ್ಸನಲೈಸ್ ಆಂಕಾಲಜಿ ಕಾಮನ್ ಸೆನ್ಸ್. ಯಾವ ರೋಗಿಗೆ ಅವ್ರಿಗೆ ಪಾಪ ಒಂದು 5 ಲಕ್ಷದ ಮೆಡಿಸಿನ್ ಹೇಳಿ ಅವನ ಮನಸ್ಸಿನಾಗ ತಳಮಳ ಹುಟ್ಟಿಸಿ ಅವನಿಗೆ ಕೊಡ್ಲಾರದನೆ ಇದು ಮಾಡೋದಕ್ಕೆ ಅವ್ನಿಗೆ ಏನ್ ಕರೆಕ್ಟ್ ಅದ, ಅವ್ನಿಗೆ ಏನ್ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ರ ಅದರಲ್ಲೇ. ಬಟ್ ಡೋಂಟ್ ಮೇಕ್ ಹಿಮ್ ಡಿಸ್ಸ್ಯಾಟಿಸ್ಫೈಡ್ ಅಂತ. ದಿಸ್ ಇಸ್ ಕಾಮನ್ ಸೆನ್ಸ್ ಆಂಕಾಲಜಿ ಅಂತ ಕರಿತೀವಿ. ಸರ್, ಭಾರತದಲ್ಲಿ ಪ್ರಾಕ್ಟೀಸ್ ಮಾಡಂತ ಹೇಳ್ತಾರೆ ಎಲ್ಲ ಡಾಕ್ಟರ್. ಸರ್, ಭಾರತದಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯ ಭವಿಷ್ಯ ಸರ್ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಯಾಕಂದ್ರೆ ನಾವು 90s ಕ್ಯಾನ್ಸರ್ ಸ್ಪೆಷಲಿಸ್ಟ್ 20-25 ಮಂದಿ ಇದ್ದಾರೆ ಹೋಲ್ ಇಂಡಿಯಾದಲ್ಲೇ. ಅದ್ರಲ್ಲಿ ನಾವು ಒಬ್ರು ಇನಿಷಿಯಲ್ ಫೇಸ್ ನಲ್ಲಿ. ಈಗ 2,000-3,000 ಆಂಕಾಲಜಿಸ್ಟ್ ಅದಾರೆ, ಪ್ರತಿಯೊಂದು ಡಿಸ್ಟ್ರಿಕ್ಟ್ ಪ್ಲೇಸ್ ನಲ್ಲಿ ಅದಾರೆ. ಅಂಡ್ ಆಂಕಾಲಜಿ ಟ್ರೀಟ್ಮೆಂಟ್ ಮಾಡಂತ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿ ಆಗಿದಾವೆ. ಬರೀ ನಮ್ ರೋಗಿಗಳಿಗೆ ಅಲ್ರಿ, ನಾವು ಬೇರೆ ದೇಶದಿಂದ ಬರೋ ರೋಗಿಗಳಿಗೆ ಟ್ರೀಟ್ಮೆಂಟ್ ಮಾಡೋಷ್ಟು ಕೆಪಾಸಿಟಿ ಇದೆ. ಸೊ ಐ ಥಿಂಕ್ ವಿ ಆರ್ ಇನ್ ವೆರಿ ಹೈಲಿ ಪ್ರೋಗ್ರೆಸಿವ್ ವೇ. ಬಟ್ ಓನ್ಲಿ ವಿ ಹ್ಯಾವ್ ಟು ಇಂಪ್ರೂವ್ ಇನ್ ದ ರಿಸರ್ಚ್ ಏರಿಯಾದಾಗ ರೀ. ನಾವು ರಿಸರ್ಚ್ ನಿಯರ್ ಟ್ರೀಟ್ಮೆಂಟ್ ನಮ್ಮ ಇಂಡಿಯಾದಲ್ಲಿ ಡೆವಲಪ್ ಆಗೋದು, ಅದು ನಾವು ಮಾಡೋದು ಬಹಳ ಮುಖ್ಯ ಅಂತ ಅನಿಸ್ತದೆ. ಸರ್,
ತಾವು ತರಲು ಬಯಸುವ ಬದಲಾವಣೆ? ಬೇಸಿಕಲಿ ನೋಡ್ರಿ, ನಾನು ಈಗ ಈ ಎಲ್ಲಾ ಫೆಸಿಲಿಟೀಸ್ ಎಲ್ಲರೂ ಡೋರಿಗೆ ಮುಟ್ಟಂಗಿರ್ಬೇಕು. ಇದೊಂದು ಹಳ್ಳಿ ಆಗದನ, ಒಂದು ಗುಲ್ಬರ್ಗದಾಗ ನಾವು ಯಾಕೆ ಪೇಷಂಟ್ ಇದ್ರು ಅಲ್ಲಿ ಮುಟ್ಟಬೇಕು. ಈಗ ಇಲ್ಲಿ ಕೂತ್ಕೊಂಡು ನಾವು ಇದೇ ಟ್ರೀಟ್ಮೆಂಟ್ ಯಾರಿಗೆ ಮುಟ್ಟಲ್ಲ ಅದು ಉಪಯೋಗ ಇಲ್ದಂಗೆ ಆಗುತ್ತೆ. ಸೊ ಅದಕ್ಕೆ ನಾವು ಆ ಟ್ರೀಟ್ಮೆಂಟ್ ಅವ್ರಿಗೆ ಅಲ್ಲಿ ಈಚ್ ಡಿಸ್ಟ್ರಿಕ್ಟ್ ಪ್ಲೇಸ್, ತಾಲೂಕಾ ಪ್ಲೇಸ್ ತಕ್ಕನು ಮುಟ್ಲಕ್ ಏನ್ ಮಾಡ್ಬೇಕು ಅಂತ ಅನ್ನೋದು ಅದು ನಾವು ವಿ ಶುಡ್ ಹ್ಯಾವ್ ಟು ವರ್ಕ್. ನಮ್ದು ಯಾವಾಗ್ಲೂ ತಲೆ ಅದರಲ್ಲೇ ಓಡ್ತಿರ್ತಾರೆ. ಅದು ಇದ್ದು ಮತ್ತೆ ಎಲ್ಲರಿಗೂ ಮುಟ್ಟಲಿಲ್ಲ ಅಂದ್ರೆ ಅದು ಇದ್ದು ಉಪಯೋಗ ಇಲ್ರಿ. ಅದು ನಾವೇನ್ ಮಾಡಿದ್ದು ಉಪಯೋಗ ಇಲ್ಲ. ಅದಕ್ಕೆ ಅಂಡ್ ಅಫೋರ್ಡಬಲ್ ಲೆವೆಲ್ ಅಲ್ಲಿ ಬರ್ಬೇಕು ಆ ಟ್ರೀಟ್ಮೆಂಟ್. ಹ್ಯಾಂಗ್ ಮಾಡಿದ್ರೆ ಕಾಸ್ಟ್ ಕಡಿಮೆ ಮಾಡಬಹುದು, ಹಾಸ್ಪಿಟಲ್ ಇರ್ಬೋದು, ಮೆಡಿಸಿನ್ಸ್ ಇರ್ಬೋದು. ಅದು ಇವೆರಡು ವಿಚಾರದಲ್ಲಿ ನಾವು ಐ ಥಿಂಕ್ ಬದಲಾವಣೆ ಬರೋದು ಬಹಳ ಮುಖ್ಯ ಅಂತ ನಾವು ಅದ್ರ ಸಲಂಗ ವರ್ಕ್ ಮಾಡ್ತಾ ಇದ್ದೇವೆ. ಸರ್, ಒಂದ್ ವೇಳೆ ತಾವು ವೈದ್ಯರಾಗದೇ ಇದ್ದಿದ್ರೆ? ಸೊ ನಾನ್ ಗೊತ್ತಿಲ್ಲ ನಾನು ಏನಾಗ್ತಿದ್ವಿ ಅಂತ ಅನ್ನೋದು, ಬಟ್ ನನಗೆ ಯಾವಾಗ್ಲೂ ಅನಿಸ್ತಾರೆ ಒಂದು ಟೀಚರ್ ಆಗ್ಬೋದಾಗಿತ್ತು ಅಂತ ಅನಿಸ್ತದೆ, ಶಿಕ್ಷಕರು. ಬಿಕಾಸ್ ಯಾವಾಗಲೂ ನನಗೆ ಐ ಲವ್ ಶೇರಿಂಗ್ ದ ನಾಲೆಜ್ ಅಂತ. ಸೊ ಅದಕ್ಕೆ ನಾನು ಅದೊಂದು ಶಿಕ್ಷಕರ ಆಗ್ಬೋದಾಗಿತ್ತು ಅಂತ ಅನಿಸ್ತು. ಒಂದೇದು ಸ್ಟಿಲ್ ದಟ್ ಈಸ್ ರೆಲೆವೆಂಟ್. ಯಾಕಂತಂದ್ರೆ ನಾನು ಈಗ ಇದೇ ಪೀರಿಯಡ್ ನಲ್ಲಿ ನಮ್ಮ ಊರ್ ಕಡೆ ಎಲ್ಲ ನೋಡ್ತಿರ್ತೀನಿ, ಎಜುಕೇಶನ್ ಲೆವೆಲ್, ಕ್ವಾಲಿಟಿ ಎಜುಕೇಶನ್ ಇಸ್ ನಾಟ್ ದಟ್ ಹೈ. ಅದಕ್ಕೊಂದು ಮಾಡೆಲ್ ಸ್ಕೂಲ್ಸ್ ಸ್ಟಾರ್ಟ್ ಮಾಡ್ಬೇಕಂತ ಅದ್ರ ಸಲ ನಾನು ವರ್ಕ್ ಮಾಡಕೈತೇನ್ರಿ. ಹೋಪ್ಫುಲಿ 3-4 years ಅಲ್ಲಿ ಆದ್ರೆ ದಟ್ ವಿಲ್ ಆಲ್ಸೋ ಗಿವ್ ಅನದರ್ ಸ್ಯಾಟಿಸ್ಫಿಕೇಶನ್ ಆಸ್ ಎ ಟೀಚರ್ ಅಂತ. ಶಾಪುರ್ ಹತ್ರ. ಓಕೆ, ಹಳ್ಳಿ ಇದರಲ್ಲಿ ಇದು ನಿಜವಾಗ್ಲೂ ಸಮಾಜಮುಖಿ ಸರ್, ಬಹಳ ಖುಷಿ ಅನ್ಸುತ್ತೆ. ಬೇಸಿಕಲಿ ಇದು ವಿಚಾರ ಮಾಡಿದೆವು, ದವಾಖಾನಿಗಳು ಹಾಸ್ಪಿಟಲ್ ಮಾಡಿ ಅದ್ರಲ್ಲಿ ವರ್ಕ್ ಮಾಡೋಕೆ ಸಮಥಿಂಗ್ ಬ್ರಿಂಗ್ ದ ಸೊಸೈಟಿ ಅಪ್ ಅಂತ ಅನ್ನೋದು ಒಂದು ವಿಚಾರ. ಅಂದ್ರೆ ಅದಕ್ಕೆ ಇಟ್ಕೊಂಡು ನೋಡ್ಬೇಕು ಅದು ಎಷ್ಟರ ಮಟ್ಟಿಗೆ ನಾವು ಸಕ್ಸಸ್ ಆಗ್ತೇವೆ ಅನ್ನೋದು ದೇವರ ಇಚ್ಛೆ ಅದೆಲ್ಲ. ಒಂದು ಪ್ರತ್ಯೇಕ ಇದನ್ನ ಕೇಳಬೇಕು ಅನ್ಕೊಂಡಿದೀನಿ. ಏನಂತ ಹೇಳಿದ್ರೆ ಸರ್, ಇದು ತಾವು ಇದ್ರ ಒಂದು ಆಮೂಲಾಗ್ರವಾಗಿ ಅಂದ್ರೆ ಹೇಳ್ಬೇಕು ಸರ್, ತಾವು ಈ ತಂಬಾಕು ನಿರ್ಮೂಲನಾ ಒಂದು ಕ್ಯಾಂಪೇನ್ ನಲ್ಲಿ ಬಹಳ ಗಂಭೀರವಾಗಿ ತೊಡಗಿಸ್ಕೊಂಡಿದ್ದೀರಿ ಸರ್. ಈ ತಂಬಾಕು ನಿರ್ಮೂಲನೆ ಎಷ್ಟು ಇಂಪಾರ್ಟೆಂಟ್ ನಮಗೆ ಭಾರತ ಮತ್ತೆ ನಮ್ ಕರ್ನಾಟಕ ವಿಶೇಷವಾಗಿ ಎಷ್ಟು ಇಂಪಾರ್ಟೆಂಟ್? ಯಾಕೆಂತ ಹೇಳಿದ್ರೆ ಮೊದಲೆಲ್ಲ ನಾವು ಬಿಡಿ ಕಾರ್ಮಿಕರನ್ನೇ ನೋಡ್ತಾ ಇದ್ವಿ ಸರ್ ತುಂಬಾ. ಈಗ ಹಂಗ್ ನೋಡಿದ್ರೆ ಗಣನೀಯ ಪ್ರಮಾಣದಲ್ಲಿ ಇದಾಗಿದೆ. ಬಟ್ ತಂಬಾಕು ಸೇವನೆ ಮಾತ್ರ ಎಷ್ಟೇ ಟ್ಯಾಕ್ಸ್ ಬಿದ್ರೂ ಹೆಚ್ಚಿಗೆ ಆಗ್ತಾನೆ ಇದೆ. ಇದಕ್ಕೆ ಓನ್ಲಿ ಎಜುಕೇಶನ್ ರೀ, ಅವೇರ್ನೆಸ್ ಪಬ್ಲಿಕ್ ಹಿಂಬರ್ಕಲೆ ಆಗ್ಬೇಕ್ರಿ. ಅದು ನಾವು ತಗೊಳ್ಳಿಲ್ಲ ಅಂತಂದ್ರೆ ಮುಗಿದೋಗುತ್ತಲ್ರ. ಅದು ಸ್ಕೂಲ್ ಲೆವೆಲ್ ಅಲ್ಲಿ, ಕಾಲೇಜ್ ಲೆವೆಲ್ ಅಲ್ಲಿ ನಾವು ನಮ್ ಜೊತೆ ಡಾಕ್ಟರ್ ಶ್ರೀನಾಥ್ ಅಂತಿದ್ರು ಶಂಕರ್ ಹಾಸ್ಪಿಟಲ್ ಅಲ್ಲಿ, ಎಲ್ಲರೂ ಕೂಡ ಒಂದು ಟೀಚರ್ಸ್ಗೆ ಟ್ರೈನಿಂಗ್ ಆಫ್ ದ ಟೀಚರ್ಸ್ ಫಾರ್ ಟೊಬ್ಯಾಕೋ ಎರಾಡಿಕೇಶನ್ ಅಂತ ಹೇಳಿ ಅವರಿಗೆ ಟ್ರೈನಿಂಗ್ ಮಾಡಿ, ಅವರು ಪ್ರತಿಯೊಂದು ಸ್ಕೂಲ್ ಕ್ಲಾಸ್ಗೆ ದೇ ಹ್ಯಾವ್ ಟು ಟೇಕ್ ಕ್ಲಾಸ್ ಆನ್ ದಿ ಟೊಬ್ಯಾಕೋ ಬಗ್ಗೆ, ಇವನ್ ಹೈಸ್ಕೂಲ್ ಹುಡುಗರಿಗೆ, ಹುಡುಗರಿಗೆ. ಸೊ ದಟ್ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಾಲೆಜ್ ತಂದ್ರೆ ಅವ್ರು ಹೋಗಿ ಅವರು ತಂದೆ ತಾಯಿ ಆಲ್ರೆಡಿ ಸ್ಮೋಕ್ ಮಾಡ್ತಾರೋದು ಬಿಡಿಸ್ಬೇಕು. ಶಾಲೆ ಅಲ್ಲ ಸರ್, ಹೈಫೈ ಶಾಲೆಗಳಿರುತ್ತಲ್ಲ ಸರ್, ಅಲ್ಲಿಯ ಮಕ್ಕಳೇ ಹೈಯೆಸ್ಟ್ ಇದಕ್ಕೆ. ಬಟ್ ನಮ್ ಪ್ರಯತ್ನ ಕಂಟಿನ್ಯೂಸ್ ಇರಬೇಕು. ಪ್ರಾಬ್ಲಮ್ ಇದೆ, ಬಟ್ ಅಲ್ಟಿಮೇಟ್ಲಿ ಏನಂದ್ರೆ ಇದಕ್ಕೆ ನಮ್ದು ಅವೇರ್ನೆಸ್ ತರೋದು ನಮ್ ಪ್ರಯತ್ನ ನಾವು ಮಾಡ್ಬೇಕು. ಐ ಥಿಂಕ್ ವಿಲ್ ಬಿ ಸಕ್ಸಸ್ಫುಲ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಬಟ್ ಈ ತಂಬಾಕು ಸೇವನೆಗೆ ಇಳಿದು ಬಿಟ್ಟಿರ್ತಾರೆ ಸರ್, ಅವ್ರನ್ನ ಹೇಗೆ? ಅವ್ರಿಗೆ ಬೇಸಿಕಲಿ ಡಿ ಅಡಿಕ್ಷನ್ ಬೇಕಾಗುತ್ತೆ, ಅವ್ರಿಗೆ ಸೈಕಲಾಜಿಕಲ್ ಸಪೋರ್ಟ್ ಬೇಕು. ಅವ್ರಿಗೆ ಕರ್ಕೊಂಡ್ ಬಂದು ನಮ್ಮ ಹಾಸ್ಪಿಟಲ್ ಅಲ್ಲಿ ಅದ್ರದ್ದು ಒಂದು ಡಿ ಅಡಿಕ್ಷನ್ ಸ್ಮೋಕಿಂಗ್ ಬಿಡಿಸೋರಿಗೆ ಎಲ್ಲ ನಮ್ ಸೈಕೋ ಆಂಕಾಲಜಿಸ್ಟ್ ಏನಾದ್ರೆ ದೇ ವಾಟ್ ಎ ಗ್ರೂಪ್ ಅದು ಅವರಿಗೆ. ಯಾಕಂದ್ರೆ ಇದಕ್ಕೆ ಒಂದಿನ ಮುಗಿಯದಲ್ರದು, ದೇ ಹ್ಯಾವ್ ಟು ಸ್ಪೆಂಡ್ ಸಮ್ ಟೈಮ್ ಇದು ಮಾಡ್ತಾರೆ ಅವರಿಗೆ, ಫ್ಯಾಮಿಲಿಗೆ. ಅದರಿಂದ ಎಂಟೈರ್ಲಿ ನಮ್ಮಲ್ಲಿ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಇಲ್ಲ ಸರ್. ಈ ತಂಬಾಕು ಸೇವನೆಯಿಂದ ಯಾವ್ಯಾವ ರೀತಿ ಕ್ಯಾನ್ಸರ್ ಬರುತ್ತೆ ಸರ್? ಬೇಸಿಕಲಿ ಇದು ಬಾಯಿ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್ಸ್, ಗಂಟಲು ಕ್ಯಾನ್ಸರ್, ವಾಯ್ಸ್ ಬಾಕ್ಸ್ ಕ್ಯಾನ್ಸರ್, ಅನ್ನನಾಳದ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಬ್ಲಾಡರ್ ಕ್ಯಾನ್ಸರ್ ಹೇಳ್ತಾರೆ, ಬ್ಲಾಡರ್ ಕ್ಯಾನ್ಸರ್, ಕಿಡ್ನಿ ಕ್ಯಾನ್ಸರ್ಸ್ ಇದಕ್ಕೆ, ಈವನ್ ಸರ್ವೈಕಲ್ ಕ್ಯಾನ್ಸರ್ ಆಲ್ಸೋ ಟು ಸಮ್ ಎಕ್ಸ್ಟೆಂಟ್ ಇಟ್ ಇಸ್ ರಿಲೇಟೆಡ್ ಟು ಸ್ಮೋಕಿಂಗ್ ಅಂತ ಹೇಳ್ತಾರೆ. ರಕ್ತದಾಗ ಹೋಗಿರ್ತ ನೋಡ್ರಿ ಅದು. ಈ ಕ್ಯಾನ್ಸರ್ ಯಾವ ಭಾಗದಲ್ಲೂ ಆಗ್ಬೋದು. ಕಾಮನ್ ಆಗಿರೋ ಈ ಶ್ವಾಸಕೋಶದ್ದು, ಬಾಯಿ ಕ್ಯಾನ್ಸರ್, ಗಂಟಲು ಕ್ಯಾನ್ಸರ್ ಅಂತ ಹೇಳ್ತಾರೆ. ಉಪ್ಪು, ಖಾರ, ಹುಳಿ ಎಲ್ಲವೂ ಹಿತಮಿತವಾಗಿರುತ್ತೆ ಕೆಲವರ ಆಹಾರದಲ್ಲಿ. ಅವ್ರು ಏನನ್ನೂ ಹೆಚ್ಚಿಗೆ ತಿನ್ನಲ್ಲ, ಯಾವ ಒಂದು ದುಶ್ಚಟಗಳು ಇರಲ್ಲ, ಬಹಳ ಸಾತ್ವಿಕ ಜೀವನ ನಡೆಸಿರ್ತಾರ. ಅಂತವ್ರಿಗೆ ಕ್ಯಾನ್ಸರ್ ಬರುತ್ತಲ್ಲ. ಇದು
ಅದೇ ಹೇಳಿದ್ನಲ್ರಿ, ಈಗ ನೀವು ನೀರಿನಲ್ಲಿ ಇರ್ಬೋದು, ನಾವು ಸೇವಿಸುವಂತ ಆಹಾರದಲ್ಲಿ ನಾವು ನಾರ್ಮಲ್ ಆಹಾರ ಅಂತ ತಿಂತಿರ್ತೀವಿ ದಿನ. ದಿನ ಅದೇ ಇಟ್ ಇಸ್ ಲೈಕ್ ಎ ಪಾಯ್ಸನ್ ಅಲ್ರಿ ಅದು. ಈ ಫರ್ಟಿಲೈಸರ್ಸ್ ಎಲ್ಲ ಹೊಡೆದಿರ್ತಾರೆ. ನನ್ಗನ್ಸುತ್ತೆ ನಾವು ಅದಂತೇಳಿ ನಾವು ಯಾವುದು ಬಿಡಂಗಿಲ್ಲ. ನಾವ್ ಏನ್ ಡಿಸಿಪ್ಲಿನ್ ಹೇಳಿದಲ್ರಿ, ಲೈಫ್ ಸ್ಟೈಲ್ ಅಲ್ಲಿ ಚೆನ್ನಾಗಿ ಇಟ್ಕೊಳ್ಳೋದು, ಚಲೋ ಆಹಾರ ಸೇವಿಸೋದು ರೋಗ ನಿರೋಧಕ ಮಾಡಿದ್ರೆ ಶಕ್ತಿಯನ್ನ ಹೆಚ್ಚಿಸ್ತಾರೆ. ಉಳಿಕಿದ್ದೆಲ್ಲ ದೈವ ಅಂತ ಹೇಳ್ತಾರೆ ಅದಕ್ಕೆ. ದೈವ. ಯಾಕಂದ್ರೆ ಕೆಲವೊಂದು ವಿಚಾರಗಳು ನಮಗೂ ಗೊತ್ತಿರೋದಿಲ್ಲ ನೋಡ್ರಿ ಅಷ್ಟೇ. ಸೊ ಅದೇ ನಾವು ಮುಂದಿಟ್ಕೊಂಡು ಏನ್ ಮಾಡಲಿಲ್ಲ ಅಂದ್ರೂ ಆಗುತ್ತೆ ಸುಮ್ಮನೆ ಏನಂತೇಳಿ ನೆಗೆಟಿವ್ ಮಾಡೋದು ಬೇಡ. ವಿಲ್ ಟೆಲ್ ದಟ್ ಇಲ್ಲ, ಪಾಸಿಟಿವ್ ಆಗಿ ಇವೆಲ್ಲ ಬಿಡೋದ್ರಿಂದ ನಿಮ್ಗೆ ಆಗೋದಿಲ್ಲ. ಎಲ್ಲೋ ಒಬ್ಬರಿಗೆ ಆಗ್ಬೋದು, ಇಲ್ಲ ಅಂತಿಲ್ಲ. ತಾವು ತಮ್ಮ ಬಿಡುವಿರದ ವೇಳೆಯಲ್ಲಿ ಇಷ್ಟು ಸುದೀರ್ಘವಾಗಿ ನಮಗೆ ಕ್ಯಾನ್ಸರ್ ಬಗ್ಗೆ, ಯಾಕೆ ಸರ್ ನಮ್ಗೆ ಜನರಿಗೆ ಇದನ್ನ ತಿಳಿಸ್ಕೊಡ್ಲೇಬೇಕು ಸರ್. ಈ ಒಂದು ಸಂದರ್ಭ ಆಮೇಲೆ ತಾವು ಸಿಗೋದಿಲ್ಲ ಸರ್, ಅದಕ್ಕೋಸ್ಕರ ಸಿಕ್ಕಿದ್ದು ಅಂತ ಹೇಳಿ. ಥ್ಯಾಂಕ್ ಯು, ಸೋ ನೈಸ್ ಅಂತ ಹೇಳ್ತಾರೆ. ಐ ಆಲ್ಸೋ ಎಂಜಾಯ್ thoroughly.